ವೀಕ್ಷಕರೇ ನಮಸ್ತೆ. ಮರೆಯಾದ ಸಾಧಕರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ದುರ್ಗಾ ಕುಮಾರ್ ನಾಯರ್ಕೆರೆ. ಆತ್ಮೀಯ ವೀಕ್ಷಕರೇ, ಕಳೆದ 41 ವರ್ಷಗಳಿಂದ ಸುಳ್ಯದ ಜನಮಾಧ್ಯಮದಲ್ಲಿ ಜನಮಾನಸದಲ್ಲಿ ಜನಜನಿತವಾಗಿರುವಂಥ ಮಾಧ್ಯಮ ಸುದ್ದಿ ಡಾಕ್ಟರ್ ಯು ಪಿ ಶಿವಾನಂದರು ಆರಂಭಿಸಿರುವಂಥ ಈ ಗ್ರಾಮೀಣ ಪತ್ರಿಕೋದ್ಯಮ ಕಳೆದ 1.5 ದಶಕದಿಂದ ಡಿಜಿಟಲ್ ಮಾಧ್ಯಮವಾಗಿ ಪರಿವರ್ತನೆಗೊಂಡು ಪತ್ರಿಕೆ ಜೊತೆಗೆ ನಮ್ಮ ಚಾನೆಲ್ ಕೂಡ ಜಗದಗಲ ಪ್ರಸಾರ ಆಗ್ತಾ ಇದೆ. ಈ ಸುಳ್ಯದ ವಿಶೇಷತೆಗಳನ್ನು ಜಗದಗಲ ಪ್ರಸಾರ ಮಾಡ್ತಾ ಇದೆ. ಸಮಾಜಕ್ಕಾಗಿ ತ್ಯಾಗ ಮಾಡಿದ ಸೇವೆ ಮಾಡಿದ ತ್ಯಾಗ ಜೀವಿಗಳನ್ನು ನೆನಪಿಸುವುದು ಅದು ಸಮಾಜದ ಕರ್ತವ್ಯ ಕೂಡ. ಈ ನಿಟ್ಟಿನಲ್ಲಿ ನಮ್ಮ ಸಂಸ್ಥಾಪಕರ ಮಾರ್ಗದರ್ಶನದ ಮೇರೆಗೆ ಈ ಒಂದು ಮರೆಯಾದ ಎನ್ನುವಂಥ ವಿಶೇಷ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ನೀವು ಈ ಮೊದಲನೇ ಎಪಿಸೋಡಲ್ಲಿ ಗಮನಿಸಿರ್ತೀರಿ. ಜಾಕೆ ಪರಮೇಶ್ವರ ಗೌಡ, ಕೊಯ್ಂಗಾಜಿ ರಾಮಕೃಷ್ಣ ಗೌಡ, ದೇರಪ್ಪ ಜನಮನೆ ವೀರಪ್ಪ ಗೌಡ, ಮುಂಡೋಡಿ ಬೆಳೆಯಪ್ಪ ಗೌಡ, ಬೆಟ್ಟ ಈಶ್ವರ ಭಟ್ ಇಂತಹ ಸಮಾಜದಲ್ಲಿ ಸೇವೆಯನ್ನು ಸಲ್ಲಿಸಿ ಮರೆಯಾದ ಒಂದು ಸಾಮಾಜಿಕ ಮತ್ತು ಮುತ್ಸದ್ದಿ ರಾಜಕಾರಣಿಗಳ ಬಗ್ಗೆ, ಸಮಾಜ ಸೇವಕರ ಬಗ್ಗೆ ನಾವು ಸ್ಟುಡಿಯೋದಲ್ಲಿ ಮಾತನಾಡಿದ್ವಿ. ಇವತ್ತು ನಾವು ಮಾತಾಡ್ತಾ ಇರುವಂಥದ್ದು, ನೆನಪು ಮಾಡಿಕೊಳ್ತಾ ಇರುವಂಥದ್ದು ದಿವಂಗತ ಎಂ ಕುಮಾರ ನಾಯರ್ ಅವರ ಬಗ್ಗೆ ಮಾತನಾಡುವುದಕ್ಕೆ 3 ಗಣ್ಯರು, 2 ಅವರ ಪುತ್ರರು ಮತ್ತು ಅವರ ಒಡನಾಡಿಯಾಗಿದ್ದವರು ನಮ್ಮ ಜೊತೆಗಿದ್ದಾರೆ. ಆರಂಭದಲ್ಲಿ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಕುಮಾರ ನಾಯರ್ ಅವರ ಹಿರಿಯ ಪುತ್ರರು, ಸುಬ್ರಹ್ಮಣ್ಯದ ಅನುಗ್ರಹ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರು, ಒಂದು ಮಾದರಿಯಾದ ವಿದ್ಯಾಸಂಸ್ಥೆಯನ್ನು ಮುನ್ನಡೆಸ್ತಾ ಇರುವಂತಹ ಗಣೇಶ್ ಪ್ರಸಾದ್ ಅವರು ನಮ್ಮ ಜೊತೆಗಿದ್ದಾರೆ. ಗಣೇಶನ ಕಾರ್ಯಕ್ರಮಕ್ಕೆ ಸ್ವಾಗತ. ಅವರ 2 ಪುತ್ರರು ಚಂದ್ರಶೇಖರ್ ನಾಯರ್ ಅವರು ಅನುಗ್ರಹ ಎಜುಕೇಷನ್ ಟ್ರಸ್ಟ್ ಅಂದರೆ ಕುಮಾರಸ್ವಾಮಿ ವಿದ್ಯಾಲಯದ ಸಂಚಾಲಕರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅದರ ಜೊತೆಗೆ ವಿವಿಧ ಸಂಘ ಸಂಸ್ಥೆಗಳಲ್ಲಿ ಕೂಡ ಸೇವೆಯನ್ನು ಸಲ್ಲಿಸಿದವರು. ಭಾರತೀಯ ಜೆಸಿಸ್ನ ವಲಯ 15ರ ಅಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದವರು. ಚಂದ್ರನ ಕಾರ್ಯಕ್ರಮಕ್ಕೆ ಸ್ವಾಗತ. ಕುಮಾರ್ ನಾಯರ್ ಅವರ ಸುದೀರ್ಘ ಕಾಲದ ಒಡನಾಡಿ ಶಿವರಾಮ ಏನಿಕಲ್ ಕೂಡ ನಮ್ಮ ಜೊತೆಗಿದ್ದಾರೆ. ನಿವೃತ್ತ ಶಾರೀರಿಕ ಶಿಕ್ಷಕರು, ಸುಳ್ಯ, ಪುತ್ತೂರು ಮತ್ತು ನಮ್ಮ ಕರಾವಳಿಯ ಭಾಗದಲ್ಲಿ ಶಾರೀರಿಕ ಶಿಕ್ಷಣಕ್ಕೆ ಹೊಸ ಭಾಷ್ಯವನ್ನು ಬರೆದು ಅತ್ಯುತ್ತಮ ಕ್ರೀಡಾಪಟುಗಳನ್ನು ತಯಾರು ಮಾಡಿದವರು, ಸಂಘಟಕರು, ವಿಶೇಷವಾಗಿ ಈ ಕುಟುಂಬದೊಂದಿಗೆ ಅತ್ಯಂತ ನಿಕಟವಾಗಿ ಗುರುತಿಸಿಕೊಂಡವರು. ಶಿವರಾಮ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ವೀಕ್ಷಕರೇ, ನಾನು ಈಗಾಗಲೇ ಉಲ್ಲೇಖ ಮಾಡಿದ ಹಾಗೆ ಕುಮಾರ ನಾಯರ್ ಅವರು 1947 ಅಂದರೆ ಭಾರತಕ್ಕೆ ಸ್ವಾತಂತ್ರ್ಯ ದೊರೆತಂಥ ವರ್ಷದಲ್ಲಿ ಅವರು ಜನಿಸಿದವರು. 2005ರಲ್ಲಿ ಅವರು ಅಕಾಲಿಕವಾಗಿ ನಮ್ಮನ್ನು ಅಗಲ್ತಾರೆ. ಮೂಲತಃ ಕೇರಳದ ಬದಿಯಡ್ಕ ಸಮೀಪದ ಮಾರ್ಪನಡ್ಕದಿಂದ ಬಂದು ಈ ಸುಳ್ಯ ತಾಲೂಕಿಗೆ ಬಂದು ಆರಂಭದಲ್ಲಿ ಮರಕತದಲ್ಲಿ, ಆ ಬಳಿಕ ಏನೆಕ್ಕಲಿನಲ್ಲಿ ಅವರು ಬದುಕನ್ನು ನಡೆಸ್ತಾರೆ. ಸಣ್ಣ ಉದ್ಯಮಿಯಾಗಿ ಬದುಕನ್ನು ಆರಂಭಗೊಳಿಸುವಂಥದ್ದು. ಆ ಬಳಿಕ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಲ್ಲಿ ಹಣ್ಣುಕಾಯಿ ಉದ್ಯಮಿಯಾಗಿ ತಮ್ಮ ಉದ್ಯಮವನ್ನು ವಿಸ್ತರಿಸಿಕೊಳ್ತಾರೆ. ಅದರ ಜೊತೆಗೆ ಸಾಮಾಜಿಕ ಸಂಘ ಸಂಸ್ಥೆಗಳಲ್ಲಿ ವಿಶೇಷವಾಗಿ ಯುವಕ ಮಂಡಲ ಇರ್ಬೋದು, ಭಜನಾ ಮಂದಿರ ಇರ್ಬೋದು, ಅದೇ ರೀತಿಯಲ್ಲಿ ಕುಮಾರಧಾರ JCC ಇರ್ಬೋದು, ಲಯನ್ಸ್ ಕ್ಲಬ್ ಇರ್ಬೋದು, ಇಂತಹ ಸಾಮಾಜಿಕ ಚಟುವಟಿಕೆಗಳಲ್ಲಿ ಕೂಡ ಅವರು ಸೇವೆಯನ್ನು ಸಲ್ಲಿಸಿದವರು. ಅದರ ಜೊತೆಗೆ ರಾಜಕೀಯವನ್ನು ಕೂಡ ಪ್ರವೇಶ ಮಾಡಿ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡವರು. ಕುಕ್ಕೆ ಸುಬ್ರಹ್ಮಣ್ಯ ಅಂದರೆ ಸುಬ್ರಹ್ಮಣ್ಯ ಮಂಡಲ ಪಂಚಾಯತ್ನ ಉಪಪ್ರಧಾನರಾಗಿ, ಆ ಬಳಿಕ ಪ್ರಧಾನರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದವರು. ಕೊಡುಗೈ ದಾನಿಯಾಗಿ ಅವರು ಸಾಕಷ್ಟು ಪ್ರಸಿದ್ಧರು. ಜೊತೆಗೆ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲೂ ಕೂಡ ಅವರು ತನ್ನ ಹೆಜ್ಜೆಯನ್ನು ಒತ್ತಿದವರು. ಆ ರೀತಿ ಸಮಾಜ ಸೇವೆಯಲ್ಲಿ ಕೂಡ ತನ್ನ ಕಾಣಿಕೆಯನ್ನು ಈ ಸಮಾಜಕ್ಕೆ ಸಲ್ಲಿಸಿದವರು. ವಿಶೇಷವಾಗಿ 1996ರಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಅನುಗ್ರಹ ಎಜುಕೇಷನ್ ಟ್ರಸ್ಟನ್ನು ಸ್ಥಾಪಿಸಿ ಇವತ್ತು ಯಾವ ರೀತಿ ಕುಮಾರಸ್ವಾಮಿ ವಿದ್ಯಾಲಯ ಇದೆ ಎನ್ನುವುದು ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. 18 ವಿದ್ಯಾರ್ಥಿಗಳಿಂದ ಆರಂಭಗೊಂಡಿರುವಂತಹ ವಿದ್ಯಾಸಂಸ್ಥೆ ಇವತ್ತು ಸಾವಿರಾರು ವಿದ್ಯಾರ್ಥಿಗಳನ್ನು ಈ ಸಮಾಜಕ್ಕೆ ನೀಡಿದೆ. ಅಲ್ಲಿ ಕಲಿತಂತಹ ನೂರಾರು ವಿದ್ಯಾರ್ಥಿಗಳು ಸಾಧಕರಾಗಿದ್ದಾರೆ. ಒಂದು ರಾಜ್ಯದ ಒಂದು ಮಾದರಿ ವಿದ್ಯಾಸಂಸ್ಥೆಯಾಗಿ ಅದು ಬೆಳಗಿರುವಂಥದ್ದು. ಹಾಗಾಗಿ ಹೀಗೆ ಶಿಕ್ಷಣ, ರಾಜಕೀಯ, ಸಮಾಜ ಸೇವೆ, ಸಾಂಸ್ಕೃತಿಕ ಸಹಕಾರ, ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಸೇವೆಯನ್ನು ಸಲ್ಲಿಸಿದಂಥ ಕುಮಾರ ನಾಯರ್ ಅವರ ನೆನಪನ್ನು ನಾವು ಇವತ್ತು ಮಾಡಿಕೊಳ್ಬೇಕಾಗಿದೆ. ಅವರು ಅಗಲಿ ಸಾಕಷ್ಟು ವರ್ಷಗಳಾಗಿದೆ. ಆ ಬಳಿಕ ಕೂಡ ಅವರ ಸೇವೆ, ಅವರ ಮುತ್ಸದ್ದಿತನ ಈ ಸಮಾಜಕ್ಕೆ ಮಾದರಿಯಾಗಿರುವಂಥದ್ದು. ಹಾಗಾಗಿ ಅವರನ್ನು ನೆನಪು ಮಾಡಿಕೊಳ್ಳುವಂಥದ್ದು ಈ ಹೊತ್ತು. ಕುಕ್ಕೆ ಸುಬ್ರಹ್ಮಣ್ಯದ ಹಿಂದೆ ಕುಮಾರ ಪರ್ವತ ಇದೆ. ಕುಮಾರ ನಾಯರ್ ಅವರದ್ದು ಕೂಡ ತುಂಬ ದೈತ್ಯವಾದಂಥ ಒಂದು ವ್ಯಕ್ತಿತ್ವ. ಅದೇ ರೀತಿಯಲ್ಲಿ ಅವರ ವ್ಯಕ್ತಿತ್ವ, ಅವರ ದೇಹ ಎರಡೂ ಕೂಡ ಎತ್ತರದಲ್ಲಿರುವಂಥದ್ದು. ಆ ಕಾರಣಕ್ಕಾಗಿ ಅವರು ಸಮಾಜದಲ್ಲಿ ಸೇವೆಯನ್ನು ಸಲ್ಲಿಸಿರುವಂಥದ್ದು. ಈ ನಿಟ್ಟಿನಲ್ಲಿ ಕುಮಾರ ನಾಯರ್ ಅವರ ಬದುಕಿನ ಕುರಿತು, ಅವರ ಕೌಟುಂಬಿಕ ಸಂಗತಿಗಳ ಕುರಿತು, ಅವರ ಸಮಾಜ ಸೇವೆಯ ಕುರಿತು ಮಾತನಾಡೋಣ.
ಮೂವರನ್ನು ಕೂಡ ಮತ್ತೊಮ್ಮೆ ಸ್ವಾಗತಿಸ್ತಾ ನಾನು ಆರಂಭದಲ್ಲಿ ಗಣೇಶನ್ನ ಈ ಕುಮಾರ ನಾಯರ್ ಅವರ ಒಂದು ಕೌಟುಂಬಿಕ ಪರಿಚಯವನ್ನು ತಾವು ಮಾಡಬೇಕು ಅಂತ ವಿನಂತಿಸ್ತಾ ಇದ್ದಾರೆ. ಅಂದರೆ ಕುಮಾರ ನಾಯರ್ ಅವರ ಹಿನ್ನೆಲೆ, ಅವರು ಊರಿಗೆ ಬಂದಿರುವಂಥದ್ದು ಮತ್ತು ಅವರ ಏನು ಸಹೋದರ ಸಹೋದರಿ, ಅವರ ತಂದೆ ತಾಯಿ, ಹೀಗೆ ಅವರ ಪರಿಚಯವನ್ನು ನೀವು ಮಾಡಿಕೊಡಬೇಕು. ಆನಂತರ ಮುಂದಿನ ತಲೆಮಾರಿನ ಪರಿಚಯವನ್ನು ಚಂದ್ರಣ್ಣ ಮಾಡಬೇಕು. ಪ್ಲೀಸ್. ಎಲ್ರಿಗೂ ನಮಸ್ಕಾರ. ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆ ತಂದೆಯವರಂಥ ಶ್ರೀ ಎಂ ಕುಮಾರ ನಾಯರ್ ಅವರು ಮೂಲತಃ ನಾರಂಪಾಡಿ ಸಮೀಪದ ಅಗಲ್ಪಾಡಿ ಇಲ್ಲಿ ಜನಿಸಿದರು. 1947ರಲ್ಲಿ ಜನಿಸಿದರು. ಆನಂತರ ಅವರು ತಾಯಿಯೊಟ್ಟಿಗೆ ಅಲ್ಲೇ ಇದ್ದರು. ಆ ಸಂದರ್ಭದಲ್ಲಿ ತಂದೆ ತಾಯಿಯೊಟ್ಟಿಗೆ ಆ ಊರಲ್ಲಿದ್ದರು. ಮಾರ್ಪನಡಕದಲ್ಲೇ ಶಾಲೆ ಕೂಡ ಅಲ್ಲಿ ತನ್ನ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಅಲ್ಲೇ ನಡೆಸಿದರು. ತದನಂತರ ಆ ಸಂದರ್ಭದಲ್ಲಿ ಬೇರೆ ಬೇರೆ ಕಾರಣಕ್ಕೋಸ್ಕರ, ಅಂದರೆ ಆರ್ಥಿಕ ಸ್ಥಿತಿ ಅಷ್ಟು ಒಳ್ಳೆದಿಲ್ಲದ ಕಾರಣ ಅವರು ಈ ಕಡೆಗೆ, ಅಂದರೆ ಅವರ ತಂದೆಯವರು ಆ ಸಂದರ್ಭದಲ್ಲಿ ತಂದೆಯ ಅಜ್ಜಿಯವರು ಮರ್ಕತ್ತದಲ್ಲಿ ಶ್ರೀಯುತ PR ಪದ್ಮನಾಭಗೌಡ್ರವರ ಅವರ ಜಾಗದಲ್ಲಿ, ಅವರ ತಾತನವರ ಜಾಗದಲ್ಲಿ ಅಲ್ಲಿ ಒಂದು 10 ಜನ ಕೆಲಸಕ್ಕೆ ಇಟ್ಟುಕೊಂಡು ಅಲ್ಲಿ ಅವರು ಹಾಸನದಲ್ಲಿದ್ದರು. ಸೊ ಅನಿವಾರ್ಯವಾಗಿ ತನ್ನ ತಂದೆಯವರು ಅವರ ತಂದೆಯವರನ್ನು ಕಳ್ಕೊಂಡಾಗ ಅಲ್ಲಿ ಮನೆಯಲ್ಲಿ ಯಾವುದೇ ಬೇಕಾದಷ್ಟು ಏನು ಆರ್ಥಿಕವಾದ ವ್ಯವಸ್ಥೆಗಳಿಲ್ಲದ ಕಾರಣ ಅನಿವಾರ್ಯವಾಗಿ ಅವರು ತನ್ನ ತಂದೆಯವರನ್ನು ಇಲ್ಲಿ ಮರಕದಲ್ಲಿ ಬಂದು ಸೇರ್ಕೊಳ್ಬೇಕಾಯಿತು. ಸೊ ಇಲ್ಲಿ ಕುಟುಂಬದವರೆಲ್ಲರೂ ಕರ್ನಾಟಕದಲ್ಲಿದ್ದರು. ಅವರ ತಾಯಿ ಮಾತ್ರ, ತನ್ನ ತಂದೆಯವರ ತಾಯಿ ಮಾತ್ರ ಕೇರಳದಲ್ಲಿದ್ದರು. ಸೊ ಅನಿವಾರ್ಯವಾಗಿ ಅವರು ಈ ಕಡೆಗೆ ಬರಬೇಕಾಯಿತು, ತಂದೆಯವರ ತಾಯಿಯವರು. ಸೊ ಆ ಸಂದರ್ಭದಲ್ಲಿ ತಂದೆಯವರು ಚಿಕ್ಕವರು, ಒಂದು 10-12 ವರ್ಷ ವಯಸ್ಸಾಗಿರ್ಬೋದು. ಮತ್ತು ಉಳಿದವರು 3 ಜನ ಮಕ್ಕಳು, ಒಟ್ಟಿಗೆ 4 ಜನ ಒಟ್ಟಿಗೆ. ತಂದೆಯವರು ಹಿರಿಯರು, ಆನಂತರ ಅವರಿಗೆ ಒಬ್ಬರು ಸಹೋದರಿ, ಆನಂತರ ಮತ್ತಿಬ್ಬರು ಸಹೋದರರು, ಒಟ್ಟಿಗೆ 4 ಜನ ಇದ್ದರು. ಎಲ್ಲರೂ ಸೇರಿಕೊಂಡು ಅಜ್ಜಿ ನಮ್ಮ ಮರಕತೆಗೆ ಬಂದರು, ತಂದೆಯವರು ಸೇರಿಕೊಂಡು. ಸೊ ಇಲ್ಲಿ ಕುಟುಂಬದ ಒಂದು ಮನೆ ಇತ್ತು, ಅಲ್ಲೇ ಅವರು ಜೀವನ ಮಾಡ್ತಾ ಕೆಲಸಗಳನ್ನು ಮಾಡ್ತಾಯಿದ್ರು. ತದನಂತರ ಸ್ವಲ್ಪ ಸಮಯ ಕಳೆದ ನಂತರ ಅವರು ಒಂದು 5 ವರ್ಷ ಆಗಿರ್ಬೋದು. 5 ವರ್ಷ ಆದ ನಂತರ, ಇದು ಸುಮಾರು 1960ರ ಕಥೆಯನ್ನು ನಾನು ಹೇಳ್ತಾ ಇದ್ದೇನೆ. ಸೊ 60ರ ನಂತರ ಅವರು ಏನೆಕಲ್ಲಿಗೆ ಅಲ್ಲಿ ಮೋನಪ್ಪ ಮಾಸ್ಟರ್ ಅಂತಿದ್ರು, ಬಾನಡ್ಕ ಮೋನಪ್ಪ ಮಾಸ್ಟರ್ ಅಂತಿದ್ರು. ಸೊ ಅವರ ಒಂದು ಗದ್ದೆಯನ್ನು ಲೀಸಿಗೆ ಪಡೆದುಕೊಂಡು ಅಲ್ಲಿಗೆ ಅವರು ಸ್ಥಳಾಂತರಗೊಂಡ್ರು ಮರಕತೆಯಿಂದ. ಆ ಮೂಲಕ ಏನೆಕಲ್ಲಿ ಪ್ರಥಮ ಬಾರಿಗೆ ಅವರು ಬದುಕನ್ನು ಆರಂಭ ಮಾಡಿದರು. ಅವರ ಕೌಟುಂಬಿಕ ಪರಿಚಯವನ್ನು, ಅವರ ತಂದೆ ತಾಯಿಯ ಹೆಸರು ಮತ್ತು ಅವರ ಸಹೋದರ ಸಹೋದರಿಯರ ಹೆಸರು. ತಂದೆಯವರ ಹೆಸರು ಕೃಷ್ಣ ನಾಯರ್ ಅಂತೇಳಿ, ತಾಯಿಯವರು ಕಲ್ಯಾಣಿ ಅಮ್ಮ ಅಂತೇಳಿ, ಮತ್ತು ಸಹೋದರರಲ್ಲಿ ಅವರ ತಂಗಿ ಅಮ್ಮಾಳು, ಮತ್ತು ತಮ್ಮ ರಾಘವನ್ ನಾಯರ್, ಮತ್ತು ಇನ್ನೊಬ್ಬರು ತಮ್ಮ ಶ್ರೀಧರ ನಾಯರ್. ಸೊ ಇದು ಅವರ ಒಟ್ಟು ಕುಟುಂಬದ, ಅವರೆಲ್ಲರೂ ಕೂಡ ಈ ಭಾಗದಲ್ಲಿ, ಎಲ್ಲ ಭಾಗದಲ್ಲಿ ಇಲ್ಲೇ ಇದ್ರು. ಓಕೆ. ಅವರ ಮುಂದಿನ ತಲೆಮಾರು, ಅಂದರೆ ಸಹೋದರರು, ನೀವು ಮಕ್ಕಳು, ನೆಕ್ಸ್ಟ್ ಮೊಮ್ಮಕ್ಕಳು, ಅದರ ಬಗ್ಗೆ ಚಂದ್ರ ಪ್ಲೀಸ್. ಮೊದಲಿಗೆ ಎಲ್ರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ, ಈ ಒಂದು ಕಾರ್ಯಕ್ರಮವನ್ನು ಮರೆಯಾದ ಸಾಧಕರು ಎಂಬಂಥ ಕಾರ್ಯಕ್ರಮವನ್ನು ಸುದ್ದಿಗಳವರು ಇವತ್ತು ಈಗ ನಡೆಸ್ತಾ ಇದ್ದಾರೆ. ಎಲ್ಲ ಒಂದು 5 ಎಪಿಸೋಡ್ ಆಗಿದೆ. ಈ ಒಂದು ಕಾರ್ಯಕ್ರಮವನ್ನು ನಡೆಸಿದ್ದಕ್ಕಾಗಿ ಅವರಿಗೆ ಈ ಸಂಸ್ಥೆಯನ್ನು ಸ್ಥಾಪಿಸಿದಂಥ ಡಾಕ್ಟರ್ UP ಶಿವಾನಂದ್ ಮತ್ತು ಈ ಒಂದು ಕಾರ್ಯಕ್ರಮ ನಡೆಸ್ತಿರೋಂತಹ ದುರ್ಗಾಕುಮಾರ್ ನಾಯಕರೇ ಮತ್ತು ಎಲ್ಲ ಸುದ್ದಿ ಬಳಗಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈಗಾಗಲೇ ಅವರು ಬದಿಯಡ್ಕೆಯಿಂದ ಬಂದ ವಿಚಾರ ಎಲ್ಲ ನನ್ನ ಸಹೋದರರು ಗಣೇಶ ಪ್ರಸಾದ್ ಅವರು ಈಗ ತಿಳಿಸಿದರು. ತಾಯಿಯವರು ಇಲ್ಲೇ ಸುಳ್ಯ ಅಂದರೆ ಇಲ್ಲಿ ಬೊಳಬೈಲ ಹತ್ತಿರ ಕಾಟೂರು ಎಂಬ ಸ್ಥಳದಲ್ಲಿ ತಾಯಿಯವರು ಬಾಲ್ಯದ ಜೀವನ ಭಾಳ ಕಷ್ಟದಲ್ಲಿದ್ದರು. ಹಾಗೆ ಅವರ ತಂದೆ ಹೆಸರು ಮಾಧವ ನಾಯರ್ ಅಂತ, ತಾಯಿ ಹೆಸರು ದ್ರಾಕ್ಷಾಯಿಣಿ ಅಂತ. ಸೊ ಅವರು ಚಿಕ್ಕದಲ್ಲಿ ಶಾಲೆಯನ್ನು ಒಂದು 4ನೇ ಕ್ಲಾಸ್ ಬೊಳಬೈಲಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಕಲಿತಿದ್ದರು. ತದನಂತರ ಅವರಿಗೆ ಕಲೀಲಿಕ್ಕೆ ಆಗಲಿಲ್ಲ, ಯಾಕಂದರೆ ಅವರ ಸಹೋದರಿಯರನ್ನು ಅವರಿಗೆ ಓದಿಸಬೇಕಿತ್ತು. ಹಾಗೆ ಅವರಿಗೆ ಕಲೀಲಿಕ್ಕೆ ಆಗಲಿಲ್ಲ. ಮತ್ತು ಅವರು ಚಿಕ್ಕ ವಯಸ್ಸಿನಲ್ಲಿ ಅವರನ್ನು ಮದುವೆ ಮಾಡಿ ನಮ್ಮ ತಂದೆಯವರು ವಿವಾಹ ಆದರು. ತಾಯಿಗೆ ಸುಮಾರು 15 ವರ್ಷ ಆಗಿತ್ತು. 1968ನೇ ಇಸ್ವಿಯಲ್ಲಿ ಅವರು ವಿವಾಹವಾಗಿ ಆವಾಗ ಏನೆಕಲ್ಲಿಗೆ ಬಂದದ್ದು ಪ್ರಾರಂಭ ದಿವಸದಲ್ಲಿ. ಅಲ್ಲಿ ಕೂಡ ಆರ್ಥಿಕವಾಗಿ ಅಷ್ಟೇನಿರಲಿಲ್ಲ.
ಭಾಳ ಕಷ್ಟಪಟ್ಟಿದ್ದಾರೆ, ನಮ್ಮನ್ನೆಲ್ಲ ಚೆನ್ನಾಗಿ ನೋಡಿಕೊಂಡು ಬೆಳೆಸಿದ್ದಾರೆ. ಹಾಗೆ ತಂದೆಯ ಎಲ್ಲ ಸಾಧನೆ ಕೂಡ ಅವರು ಬೆಂಗಾವಲಾಗಿ ಸಹಕಾರವನ್ನು ಅವರು ಪೂರ್ಣ ಪ್ರಮಾಣದಲ್ಲಿ ನೀಡಿದ ಕಾರಣ ತಂದೆಯವರು ಕೂಡ ಸಾಧನೆ ಮಾಡಲಿಕ್ಕೆ ಸಾಧ್ಯವಾಯಿತು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಫ್ಯಾಮಿಲಿ ಪರಿಚಯ. ಆಮೇಲೆ ನನ್ನ ಸಹೋದರ ಗಣೇಶ್ ಪ್ರಸಾದ್ ಅವರು ನಾವು ಮೂವರು ಕೂಡ ಪದವಿ ಶಿಕ್ಷಣವನ್ನು ಸುಬ್ರಹ್ಮಣ್ಯದಲ್ಲಿ ಪಡೆದದ್ದು. ಪ್ರಾಥಮಿಕ ಶಿಕ್ಷಣವನ್ನು ಏನೇಕಲ್ಲಲ್ಲಿ ಪಡೆದು ಮತ್ತು ಪ್ರೌಢ ಶಿಕ್ಷಣವನ್ನು ಪದವಿ ಪೂರ್ವ ಶಿಕ್ಷಣವನ್ನು ಸುಬ್ರಹ್ಮಣ್ಯೇಶ್ವರ ಕಾಲೇಜಲ್ಲಿ ನಾವು ಪಡೆದಿದ್ದೆವು. ಅದರ ನಂತರ ಪದವಿ ಶಿಕ್ಷಣವನ್ನು ನಾವು ಸುಬ್ರಹ್ಮಣ್ಯದಲ್ಲಿ ಎಲ್ಲರೂ ಕೂಡ ಪಡ್ಕೊಂಡು ಮತ್ತು ಉನ್ನತ ಶಿಕ್ಷಣಕ್ಕೆ ನನ್ನ ಸಹೋದರ ಗಣೇಶ್ ಪ್ರಸಾದ್ ಅವರು ಉಡುಪಿಯಲ್ಲಿ ಲಾ ಕಾಲೇಜಲ್ಲಿ ಅವರು LLBಯನ್ನು ಮಾಡಿದರು. ತದನಂತರ ಅವರು ಮಂಗಳೂರಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ರು, ಲಾ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ನಾನು ಕೂಡ ಸ್ವಲ್ಪ ಸಮಯ ಬೆಂಗಳೂರು ಅಂದರೆ ಚಿಂತಾಮಣಿ ಅಂತ ಹೇಳುವ ಒಂದು ಸ್ಥಳದಲ್ಲಿ ಒಂದು ADHS ಎಂಬ ಒಂದು NGOದಲ್ಲಿ ಒಂದು 5 ತಿಂಗಳ ಕಾಲ ನಾನು ವರ್ಕ್ ಮಾಡಿದೆ. ಹಾಗೆ ನನ್ನ ತಂಗಿ ಕೂಡ ಅವಳು BA B.Ed ಅನ್ನು ಮುಗಿಸಿ ಅವಳು ಕೂಡ ಟೀಚರಾಗಿ ವರ್ಕ್ ಮಾಡಿದ್ಲು ಸ್ವಲ್ಪ ಸಮಯ. ಅಣ್ಣ 2007ರಲ್ಲಿ ಅವರು ವಿವಾಹ ಆಗ್ತಾರೆ. ತದನಂತರ ಮೂವರು ಅವರಿಗೆ ಮಕ್ಕಳು. ಪರಿಚಯ ಮಾಡಿ. ಒಬ್ಬಳು ನಿವೇದ್ಯ ಗಣೇಶ್ ಅಂತ, ಈಗಾಗಲೇ ಸೌತ್ ಏಷ್ಯನ್ ಯೂನಿವರ್ಸಿಟಿಯಲ್ಲಿ ಡೆಲ್ಲಿಯಲ್ಲಿ ಕಳೆದ ವಾರವಷ್ಟೇ ಅವಳು BSc MSc ಇಂಟಿಗ್ರೇಟೆಡ್ ಕೋರ್ಸನ್ನು ಅಲ್ಲಿ ಜಾಯ್ನ್ ಆಗಿದ್ದಾಳೆ. PU ವಿದ್ಯಾಭ್ಯಾಸ ಎಲ್ಲ ಕುಮಾರಸ್ವಾಮಿಯಲ್ಲೇ ಮಾಡಿರೋದು. ಅದೇ ರೀತಿ ಪ್ರಾಥಮಿಕ ವಿದ್ಯಾಭ್ಯಾಸ ಕೂಡ ಕುಮಾರಸ್ವಾಮಿಯಲ್ಲೇ ಮಾಡಿರೋದು. ಈಗ ಅವಳು ಡೆಲ್ಲಿಯಲ್ಲಿದ್ದಾಳೆ. ಹಾಗೆ ಎರಡನೇ ಅವಳು 7ನೇ ತರಗತಿಯಲ್ಲಿ ನವನ್ಯ ಅಂತೇಳಿ ಅವಳು ಕೂಡ ಕುಮಾರಸ್ವಾಮಿಯಲ್ಲಿ ಓದ್ತಾ ಇದ್ದಾಳೆ. ಮೂರನೇ ಮಗಳು ಅವಳ ಹೆಸರು ನಮಸ್ತೆ ಅಂತ. ಸೊ ಅವಳು ಕೂಡ 4ನೇ ಕ್ಲಾಸಲ್ಲಿ ನಮ್ಮ ಕುಮಾರಸ್ವಾಮಿಯಲ್ಲಿ ಓದ್ತಾ ಇದ್ದಾಳೆ. ಓಕೆ. ಅವರ ಪತ್ನಿ ಹೆಸರು? ಪತ್ನಿ ಹೆಸರು ರಜಿತಾ ಅಂತ. ಅವರು ಇಲ್ಲಿ ಮುಳ್ಳೇರಿಯ ಸಮೀಪದ ಕಾರಟದಲ್ಲಿ ಮಾಧವನಾಯರವರ ಮಗಳು ಅವರು. ನಿಮ್ಮ ಫ್ಯಾಮಿಲಿ? ಹಾಗೆ ನಾನು 2008ರಲ್ಲಿ ಶ್ರೀಜಿಶ್ ಅಂತ ಅವಳು ಮನೆ ಬೇತೂರ್ಪಾಡ ಹತ್ರ, ಅಂದರೆ ಕಾಸರಗೋಡು ಜಿಲ್ಲೆಯ ಬೇತೂರ್ಪಾಡ ಹತ್ರ ಕುಂಡುಚಿ ಎಂಬ ಸ್ಥಳದಲ್ಲಿ ಅವಳ ತಂದೆ ಕುഞ്ഞിക്കണ്ണನಾಯರ್ ಅಂತ, ತಾಯಿ ಅವ್ರ ಜೊತೆ ಅವರ ಮಗಳು ಶ್ರೀಜಿಶಾ ಅಂತ. ಸೊ ಅವಳನ್ನು ನಾನು ವಿವಾಹ ಆಗಿದ್ದೆ. ತದನಂತರ ನಮಗೆ 2 ಹೆಣ್ಣು ಮಕ್ಕಳು. ಅಮೃತ ಅಂತ ಮೊದಲನವಳು. ಅವಳು ಈಗ ಪ್ರಥಮ PUCಯಲ್ಲಿ ನಮ್ಮ ಕುಮಾರಸ್ವಾಮಿ PU ಕಾಲೇಜಲ್ಲಿ ವಾಣಿಜ್ಯ ಶಾಸ್ತ್ರದಲ್ಲಿ ಓದ್ತಾ ಇದ್ದಾಳೆ. ಹಾಗೆ ಎರಡನೇವಳು ಆದ್ಯ. ಅವಳು ಈಗ 8ನೇ ತರಗತಿಯಲ್ಲಿ ಕುಮಾರಸ್ವಾಮಿಯಲ್ಲಿ ಓದ್ತಾ ಇದ್ದಾಳೆ, ವಿದ್ಯಾಭ್ಯಾಸ ಮಾಡ್ತಾ ಇದ್ದಾಳೆ. ಮತ್ತು ನನ್ನ ತಂಗಿ, ಅವಳ ಹೆಸರು ರೇಷ್ಮಾ ಅಂತ. ಬಹುಶಃ ಅವಳು ಇಲ್ಲ ಹತ್ತಿರದಲ್ಲಿಲ್ಲ, ಇಲ್ಲ ನಾವು ಸ್ಟುಡಿಯೋಕ್ಕೆ ಕರೆಸ್ಬೋದಿತ್ತು. ಅವಳು ಈಗ ಮಾಹಿಯಲ್ಲಿದ್ದಾಳೆ. ಅವಳು ವಿವಾಹ ಆಗಿರೋದು, ನನ್ನ ಭಾವನ ಹೆಸರು ಡಾಕ್ಟರ್ ಜಿತೇಶ್ ಅಂತ. ಇಲ್ಲಿ ಕುರುಂಜಿಯಲ್ಲೇ KVG ಕಾಲೇಜಲ್ಲಿ ಅವರು ಓದಿರೋದು. ಅಲ್ಲಿ BDS ಎಜುಕೇಷನ್ ಮುಗಿಸಿ ತದನಂತರ MDS ಎಜುಕೇಷನ್ ಕೂಡ ಅಲ್ಲೇ ಮುಗಿಸಿದರು. ಸೊ ಸ್ವಲ್ಪ ಸಮಯ ಅವರು ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾಯಿದ್ರು. ಈಗ ಒಂದು 10 ವರ್ಷದ ಹಿಂದೆ ಮಾಹಿಯಲ್ಲಿ ಡೆಂಟಲ್ ಕಾಲೇಜಲ್ಲಿ ಅವರು ಅಲ್ಲಿ ಪ್ರೊಫೆಸರ್ ಆಗಿ HOD ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರೀಗ ಮಾಹಿಯಲ್ಲೇ ಮನೆಯೆಲ್ಲ ಮಾಡಿಕೊಂಡು ಅಲ್ಲೇ ನೆಲೆಸಿದ್ದಾರೆ. ಅವರಿಗೆ 2 ಹೆಣ್ಣು ಮಕ್ಕಳು. ಒಬ್ಬಳು ಹೃದಯ ಅಂತ, ಅವಳು ಪಾಂಡಿಚೇರಿಯಲ್ಲಿ ಈಗ MBBS ಸೆಕೆಂಡ್ ಇಯರಲ್ಲಿ ಓದ್ತಾ ಇದ್ದಾಳೆ. ಇನ್ನೊಬ್ಬಳು ಶ್ರೇಯಾ ಅಂತ, ಅವಳು ಈಗ ಪ್ರಥಮ PUCಯಲ್ಲಿ ಸೈನ್ಸ್ ತಗೊಂಡು ಅಲ್ಲಿ ಮಾಹಿಯಲ್ಲಿ ಓದ್ತಿದ್ದಾಳೆ. ಇದು ಕುಮಾರ್ ನಾಯರ್ ಅವರ ವ್ಯಕ್ತಿಗತವಾದ ಅವರ ಕೌಟುಂಬಿಕ ಪರಿಚಯ. ಶಿವರಾಮ್ ಸರ್, ನಾವು ಈಗಾಗಲೇ ಎಲ್ಲ ಸಾಧಕರ ಕೌಟುಂಬಿಕ ಕುಟುಂಬ ಸದಸ್ಯರನ್ನು ಕರೆಸ್ತಾ ಇದ್ದೆವು. ಬಹುಶಃ ತಾವು ಕುಮಾರ್ ನಾಯರ್ ಅವರು ಕೌಟುಂಬಿಕ ಸದಸ್ಯರಂತೆ ಇದ್ದವರು. ಯಾಕಂದರೆ ಅವರು ಏನೆಕಲ್ಲಿಂದ ಬಂದಂದಿನಿಂದಲೂ ಕೂಡ ಇದುವರೆಗೆ ಅವರ ಪುತ್ರರ ಜೊತೆಗೂ ಕೂಡ ಇದೇ ಕುಟುಂಬ ಸದಸ್ಯರಂತೆ ಇರುವವರು. ತಾವು ಕಾಣುವ ಹಾಗೆ, ತಾವು ಕಂಡಂಥ ಸಂದರ್ಭದಲ್ಲಿ ಬಹುಶಃ ಒಂದು ಹರ್ಕ್ಯುಲರ್ ಸೈಕಲಲ್ಲಿ ಬರುವಂತಹ ಕುಮಾರ್ ನಾಯರ್ ಅವರು ಅಲ್ಲಿ ಏನೆಕಲ್ಲಲ್ಲಿ ಇರುವಂಥದ್ದು, ಏನೋ ಒಂದು ಹೋಟೆಲ್ಗೆ ಚಾ ಕುಡಿಲಿಕ್ಕೆ ಬರುವಂಥದ್ದು, ಅಲ್ಲಿ ನಿಮ್ಮ ಭೇಟಿ ಆಗುವಂಥದ್ದು. ಬಹುಶಃ ಅಂದಿನಿಂದ ಇದುವರೆಗೂ ಕೂಡ ಆ ಒಂದು ಫ್ಯಾಮಿಲಿಯೊಂದಿಗೆ ತಾವಿದ್ದೀರಿ. ತಾವು ಆ ದಿನಗಳನ್ನು ನೆನಪು ಮಾಡುವುದಾದ್ರೆ ಸರ್? ನಮಸ್ಕಾರ. ಸುದ್ದಿ ಬಳಗದ ಎಲ್ಲ, ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ.
ಹಿರಿಯರನ್ನು ಗುರುತಿಸತಕ್ಕಂಥದ್ದು ಈಗಿನ ಯುವ ಪೀಳಿಗೆಗೆ ಅವರಲ್ಲಿರತಕ್ಕಂಥ ಒಂದು ಶಕ್ತಿಯನ್ನು ಅವರು ಯಾವ ರೀತಿಯಾಗಿ ಬೆಳೆದಿದ್ದಾರೆ ಎನ್ನುವಂಥದ್ದನ್ನು ಅವರ ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥ ದೃಷ್ಟಿಯಲ್ಲಿ ಆ ಒಂದು ಈಗಿನ ಜನರೇಷನ್ಗೆ ನೀವೊಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದೀರಿ. ಅದರಲ್ಲಿ ನಮ್ಮ ಕುಮಾರ್ ನಾಯರನ್ನು ಕೂಡ ನೀವು ಗುರುತಿಸುವಂಥದ್ದು ನಿಜವಾಗಿ ಕೂಡ ಶ್ಲಾಘನೀಯವಾಗಿರತಕ್ಕಂಥ ಒಂದು ವಿಶೇಷವಾಗಿರತಕ್ಕಂಥ ಒಂದು ಖುಷಿಯನ್ನು ನನಗೆ ತಂದುಕೊಟ್ಟಿದೆ. ಬಹುಶಃ ನಾನು ಚಿಕ್ಕವ ಆವಾಗ ಅವರು ಪುಂಡಿಗದ್ದೆ ಎನ್ನುವಂಥ ಪ್ರದೇಶದಲ್ಲಿ ಅವರು ಈ ವ್ಯವಹಾರವನ್ನು ಮಾಡ್ತಾಯಿದ್ರು. ಬೆಳಿಗ್ಗೆ ಎದ್ದು ನಮ್ಮಲ್ಲೊಂದು ಸಾಹುಕಾರರ ಮನೆ ಅಂಗಡಿ ಇತ್ತು. ಅಲ್ಲಿಗೆ ಬೆಳಿಗ್ಗೆ ಅವರೊಂದು ಸೈಕಲ್ನಲ್ಲಿ ಯಾವಾಗಲೂ ಬೆಳಿಗ್ಗೆ ಚಹಾ ಕುಡಿಲಿಕ್ಕೆ ಬರ್ತಾಯಿದ್ರು. ಆನಂತರ ಮಧ್ಯಾಹ್ನದ ಸಮಯದಲ್ಲಿ ಅವರು ಅಲ್ಲಿ ಯುವಕ ಮಂಡಲದ ಮುಖಾಂತರ ಬಹುಶಃ ಹೆಚ್ಚು ಜನರನ್ನು ಸಂಪರ್ಕ ಇಟ್ಟುಕೊಳ್ಳಲಿಕ್ಕೆ ಕಾರಣವಾದ್ದು ನಮ್ಮ ಏನೇಕಲ್ನ ಯುವಕ ಮಂಡಲ. ಅದು ಬಹಳ ಹಿಂದಿನಿಂದಲೂ ಕೂಡ ಅದೊಂದು ಒಳ್ಳೆಯ ಒಂದು ಸಂಸ್ಕಾರಯುತವಾಗಿ ಹಿರಿಯರಿಂದ ಅದನ್ನು ಬೆಳೆಸಿಕೊಂಡು ಬಂದಿರುವಂಥದ್ದು ನಾವು ಕಂಡಿದ್ದೇವೆ. ಅವರೊಂದು ಆವಾಗ ಅಲ್ಲಿ ನಮ್ಮಲ್ಲಿ ಒಂದು ಒಳ್ಳೆಯ ಕಬಡ್ಡಿ ತಂಡ ಇತ್ತು. ಇವರೆಲ್ಲ ಈ ಯಕ್ಷಗಾನ ಇದನ್ನೆಲ್ಲ ತಾಳಮದ್ದಳೆ ಯಕ್ಷಗಾನ ಇದನ್ನೆಲ್ಲ ಮಾಡ್ತಾಯಿದ್ರು ಹಿರಿಯರನ್ನೆಲ್ಲ ಸೇರಿಸಿಕೊಂಡು. ಆ ಸಂದರ್ಭದಲ್ಲಿ ನನಗೆ ಕೂಡ ಇವರ ಈ ಒಂದು ಕಾರ್ಯಕ್ರಮಗಳಿಗೆ ನನ್ನ ಮನೆ ರೋಡಿನ ಹತ್ತಿರ, ನಮ್ಮ ಹೈವೇಯ ಹತ್ತಿರ ಇತ್ತು, ಶಾಲೆಯ ಹತ್ತಿರ ಇತ್ತು, ಕ್ರೀಡಾಂಗಣದ ಹತ್ತಿರ ಇರುವ ಕಾರಣ ಈ ಎಲ್ಲ ಚಟುವಟಿಕೆಗಳನ್ನು ನನಗೆ ಚಿಕ್ಕನಿಂದಲೇ ನೋಡುವಂಥ ಒಂದು ಅವಕಾಶ ನನಗೆ ಸಿಕ್ಕಿತು. ಆ ದೃಷ್ಟಿಯಲ್ಲಿ ಕುಮಾರ್ ನಾಯರನ್ನು ನಾನು ನೋಡ್ತಾ ಇದ್ದೆ. ಬಹುಶಃ ನಮ್ಮ ತಂದೆಯವರ ಸ್ವಲ್ಪ ನಿಕಟವಾದಂಥ ನಿಕಟವರ್ತಿಯೂ ಕೂಡ ಹೌದು. ಯಾಕೆಂದರೆ ಯಕ್ಷಗಾನದಲ್ಲಿ ಅವರೆಲ್ಲ ತೊಡಗಿಸಿಕೊಂಡ ಕಾರಣ. ಆ ನಂತರದ ದಿನಗಳಲ್ಲಿ ಅವರು ಒಟ್ಟಿಗೆ ನಮಗೆ ಯುವಕಂಡಲದ ಮುಖಾಂತರ ಜಾಸ್ತಿ ನಮಗೆ ಒಂದು ಅವರ ಹತ್ರ ಸೇರತಕ್ಕಂಥ ಒಂದು ಅವಕಾಶಗಳು ಸಿಕ್ಕಿತು. ಅವರು ಕ್ರೀಡೆಯಲ್ಲಿ ಕೂಡ ಭಾಗವಹಿಸ್ತಿದ್ದರು. ಬಹುಶಃ ಆಗ ಕಾಲದಲ್ಲಿ ಈ ಗ್ರಿಗ್ ಮತ್ತು ಕ್ರೀಡಾಕೂಟಗಳು ಅಂದರೆ ಯುವಜನ ಮೇಳಗಳ ಮುಖಾಂತರ ಈ ಕ್ರೀಡಾಕೂಟಗಳು ನಡೀತಿತ್ತು. ಆವಾಗ ಅವರು ಆಟಗಾರ ಆಡ್ತಿದ್ದರು, ಆದರೆ ಟೀಮಿನಲ್ಲಿ ಆಡತಕ್ಕಂಥ ಇದರಲ್ಲ, ಅವರು ಸಂಪೂರ್ಣವಾಗಿ ಆ ತಂಡಗಳಿಗೆ ಸಪೋರ್ಟ್ ಮಾಡುವಂಥ ದೃಷ್ಟಿಯಲ್ಲಿ ಅವರು ಎಲ್ಲ ಕ್ರೀಡಾಕೂಟಗಳಿಗೆ ಕೂಡ ಬರ್ತಿದ್ದರು. ಹಾಗೆ ವಿಶೇಷವಾಗಿ ನನಗೆ ಕೂಡ ಅವರ ಒಂದು ಹೆಚ್ಚು ಅವರ ಒಟ್ಟಿಗೆ ಬೆಳೆಯತಕ್ಕಂಥ ಒಂದು ವ್ಯವಸ್ಥೆ ನನಗೆ ಸಿಕ್ಕಿದ್ದು. ಆ ದೃಷ್ಟಿಯಿಂದ ಅವರೊಂದು ಸುಬ್ರಹ್ಮಣ್ಯದಲ್ಲಿ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ ನಂತರ ಬಹುಶಃ ಅವರ ಫ್ಯಾಮಿಲಿಯ ಒಂದು ಟ್ರಸ್ಟ್ನ ಮುಖಾಂತರ ಆ ಒಂದು ಸಂಸ್ಥೆಯನ್ನು ಅವರು ಪ್ರಾರಂಭ ಮಾಡಿದರು, ಕಟ್ಟಿದರು. ಆ ಸಂದರ್ಭದಲ್ಲಿ ಬಹುಶಃ ನನ್ನ ಮೇಲೆ ಯಾವ ರೀತಿಯ ಅಭಿಮಾನ ಇತ್ತು ಅಂತ ನನಗೆ ಗೊತ್ತಿಲ್ಲ. ಅವರು ನನ್ನನ್ನು ಕರೆಸಿ ಒಂದು ದಿವಸ ಹೇಳಿದರು, ನೀವು ನಮ್ಮೊಟ್ಟಿಗೆ ನನ್ನೊಂದು ಟ್ರಸ್ಟಲ್ಲಿ ನೀನು ಕೂಡ ಒಂದು ಬರಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಅವರು ನನ್ನನ್ನು ಕೂಡ ಒಂದು ಸೇರಿಸಿಕೊಂಡು ನನಗೆ ಅವರೊಟ್ಟಿಗೆ ಹೆಚ್ಚು ಬೆರೆಯುವಂಥ ಒಂದು ಅವಕಾಶ ನನಗೆ ಸಿಕ್ಕಿತು. ಓಕೆ, ಮುಂದಿನ ಹಂತದಲ್ಲಿ ಇನ್ನಷ್ಟು ಮಾತಾಡೋಣ. ಗಣೇಶಣ್ಣ, ಆ ಬಳಿಕ ಏನೇಕಲ್ಲಿಂದ ಅವರ ಉದ್ಯಮ ಏನು ವಿಸ್ತರಣೆಗೊಳ್ಳುತ್ತೆ, ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಹಣ್ಣು ಕಾಯಿ ಅಂಗಡಿಯನ್ನು ನಡೆಸ್ತಾ ಇದ್ದಾರೆ. ಬಹುಶಃ ಇವತ್ತು ಮತ್ತು ಅವತ್ತಿಗೆ ಹೋಲಿಸಿದರೆ ಕುಕ್ಕೆ ಸುಬ್ರಹ್ಮಣ್ಯ ಭಾಳಷ್ಟು ಬದಲಾವಣೆಯನ್ನು ಕಂಡಿರುವಂಥದ್ದು. ಆ ಸಂದರ್ಭದಲ್ಲಿ ಹೇಗಿತ್ತು ಅವರ ವ್ಯವಹಾರ? ಹೇಗೆ? ತಂದೆಯವರು ಸಾಮಾನ್ಯ 1981ರಲ್ಲಿ ಹಣ್ಣು ಕಾಯಿ ಅಂಗಡಿನ ಮೊದಲನೇ ಬಾರಿಗೆ ಶುರು ಮಾಡಿದರು. ಅಂದರೆ ತಂದೆಯವರ ಭಾವ ನಾರಾಯಣ ನಾಯರ್ ಅಂತಿದ್ರು. ಸೊ ಅವರ ಒಂದು ಸಂಪರ್ಕ ಅವರಿಗೆ ಯಾವಾಗ ಬಂತು, ಅಲ್ಲಿಂದ ನಂತರ ಈ ವ್ಯವಹಾರದ ಒಂದು ಆಸಕ್ತಿ ಅವರಲ್ಲಿ ಬಂತು. ಮೊದಲು ಆ ಹಂತ ಇರಲಿಕ್ಕಿಲ್ಲ ನನಗೆ ಗೊತ್ತಿದ್ದ ಹಾಗೆ. ಯಾವಾಗ ನಾರಾಯಣ ಅವರ ಸಂಪರ್ಕ ಬಂತು, ಆ ನಂತರದ ದಿನಗಳಲ್ಲಿ ಅಲ್ಲಿ ಅವರಿಗೊಂದು ಹಣ್ಣುಕಾಯಿ ಅಂಗಡಿ ಮಾಡುವಂಥ ಒಂದು ಅವಕಾಶ ಸಿಕ್ಕಿತ್ತು. ಸೊ ಅದು ಆಕ್ಷನ್ ಮುಖಾಂತರ ನಡೆಯುವಂಥ ಅಂಗಡಿ. ಸೊ ಅದರಲ್ಲಿ ಅವರು ವ್ಯಾಪಾರ ಮಾಡ್ತಾಯಿದ್ರು. ಮತ್ತು ವ್ಯಾಪಾರ ಮಾಡ್ತಾ ಮಾಡ್ತಾ ಅವರಿಗೆ ಸ್ವಲ್ಪ ಮಟ್ಟಿನ ಆರ್ಥಿಕವಾಗಿ ಅವರು ಸದೃಢರಾಗ್ತಾ ಬಂದರು. ಬಡತನದಿಂದ ಸ್ವಲ್ಪ ಅವರ ಆರ್ಥಿಕ ಸ್ಥಿತಿ ಚೆನ್ನಾಗಾಗ್ತಾ ಬಂತು. ಯಾವಾಗ ಆರ್ಥಿಕ ಸ್ಥಿತಿ ಚೆನ್ನಾಗಾಗ್ತಾ ಬಂತು, ಅವರಿಗೆ ಏನು ಅನ್ನಿಸುತ್ತೆ ಅಂತೇಳಿದರೆ ಸ್ವಲ್ಪ ಇದು ಊರಲ್ಲಿ ಸ್ವಲ್ಪ ಬೆರೀಲಿಕ್ಕೆ ಸ್ಟಾರ್ಟ್ ಮಾಡಿದರು. ಬೇರೆ ಬೇರೆ ಸಂಘ ಸಂಸ್ಥೆಗಳ ಮುಖಾಂತರ. ಮೊದಲನಾಗಿ ಅವರು ಯುವಜನ ಸಂಯುಕ್ತ ಮಂಡಳಿ ಇರ್ಬೋದು, ಆಮೇಲೆ ಪರಿಸರಾಸಕ್ತರ ಒಕ್ಕೂಟ ಅಂತ ಇತ್ತು, ಅದರಲ್ಲಿ ಅವರು ಕೆಲಸ ಮಾಡ್ತಿದ್ರು. ಆಮೇಲೆ ಭಜನಾ ಮಂದಿರ ಇರ್ಬೋದು. ಮತ್ತು ವಿಶೇಷವಾಗಿ ಸುಬ್ರಹ್ಮಣ್ಯದ ಕಾಲೇಜುಗಳಲ್ಲಿ, ಜೂನಿಯರ್ ಕಾಲೇಜು ಹಾಗೂ ಸೀನಿಯರ್ ಕಾಲೇಜುಗಳಲ್ಲಿ ನಿಕಟ ಸಂಪರ್ಕ ಅವರಲ್ಲಿ ಇತ್ತು. ಮತ್ತು ತದನಂತರ JCಯಲ್ಲಿ ಅವರು ನಾಯಕತ್ವ ಇದೆಲ್ಲ ಗುರುತಿಸಿ ಅವರು ಅಂದರೆ ಅವರಿಗೆ ಆ್ಯಕ್ಚುಲಿ ಆವಾಗ 40 ವರ್ಷ ಆಗ್ತಾ ಬಂದಿತ್ತು. ಸೊ ಆ ಸಂದರ್ಭದಲ್ಲಿ ಅವರು ಅಧ್ಯಕ್ಷರಾಗಿದ್ದರು. ಸೊ ಆ್ಯಕ್ಚುಲಿ JC 40 ವರ್ಷಕ್ಕೆ ನಂತರ ಅವಕಾಶ ಇಲ್ಲ. ಮತ್ತೆ ಅವರು ಅದ ನಂತರ ಅವರು ಲಯನ್ಸಲ್ಲಿ ತನ್ನ ಜೀವನದ ಕೊನೆಯ ಸಂದರ್ಭದಲ್ಲಿ ಹೆಚ್ಚಿನ ಅವರು ಈ ಎರಡೂ ಸಂಘಟನೆಗಳಲ್ಲಿ ಸಂಸ್ಥೆಯಲ್ಲಿ ಬಹಳ ಪ್ರಧಾನವಾಗಿ
ಅವರು ಸಾರಥ್ಯವನ್ನು ವಹಿಸಿದ್ರು ಮಾತ್ರ ಅಲ್ಲ, ಈಗ JC ಎನ್ನುವಂಥದ್ದು ಅದೊಂದು ವ್ಯಕ್ತಿತ್ವ ವಿಕಸನಕ್ಕೆ ಚಂದ್ರಣ್ಣ ಗೊತ್ತಿದೆ ಸಂಸ್ಥೆ. ಆ ಸಂದರ್ಭದಲ್ಲಿ ಅವರು ಅನೇಕ ತುಂಬ ಖ್ಯಾತರಾಗಿರುವಂತಹ ತರಬೇತುದಾರನ್ನ ಈ ಭಾಗಕ್ಕೆ ಕರೆಸಿ ತರಬೇತಿ ನೀಡಿದಂಥದ್ದು ಇದೆ ಅಲ್ವಾ ಚಂದ್ರಣ್ಣ? ಹೌದು, JC ಸಂಸ್ಥೆಯಲ್ಲಿ 1989ರಲ್ಲಿ ಅವರು ಅವಾಗ ಅಧ್ಯಕ್ಷರಾಗಿದ್ದರು. ಸುಮಾರು ಆ ವರ್ಷ ಅವರು ಒಂದು 130ಕ್ಕಿಂತ ಹೆಚ್ಚಿನ ತರಬೇತಿ ಕಾರ್ಯಕ್ರಮಗಳನ್ನು ಆ ವರ್ಷ ಅವರು ನಡೆಸಿದ್ದಾರೆ. ಹೊರನಾಡಿನ ಧರ್ಮಕರ್ತರಾದಂಥ ಭೀಮೇಶ್ವರ ಜೋಶಿ ಅವರು ಕೂಡ ಬಂದಿದ್ದರು. ಅವರು ಬರುವಾಗ ಇಲ್ಲಿ ಕುಂಬಾರದಾರ ಬ್ಲಾಕ್ ಆಗಿತ್ತಂತೆ, ಆದರೂ ಕೂಡ ಆ ನೀರಿನ ಮೇಲೇ ಸ್ವಲ್ಪ ನೀರಿದ್ದ ಕಾರಣ ನಡ್ಕೊಂಡು ಅವ್ರನ್ನ ಕರ್ಕೊಂಡು ಬಂದಿದ್ದು. ಸೊ ಅದು ಒಂದು ನೆನಪು. ಆ ಒಡನಾಟ ಯುವತಿಯು ಕೂಡ ಜೋಶಿ ಅವರೊಂದಿಗೆ ಇದೆ ನಿಮ್ಮ ಕಾಲೇಜಿನ, ನಿಮ್ಮ ಸಂಸ್ಥೆ. ಹೌದು ಹೌದು, 25ನೇ ವರ್ಷಕ್ಕೆ ನಾವು ಅವರನ್ನು ಕರೆಸಿದ್ದೆವು ರಜತ ವರ್ಷದ ಕಾರ್ಯಕ್ರಮಕ್ಕೆ. ಸೊ JCಯಲ್ಲಿ ಅವರು ತುಂಬ ತೊಡಗಿಸಿಕೊಂಡಿದ್ದರು. ಸೊ ನನಗೆ JCಯಲ್ಲಿ ಒಂದು ವಲಯ ಅಧ್ಯಕ್ಷನಾಗಲಿಕ್ಕೆ ಅಥವಾ ರಾಷ್ಟ್ರೀಯ ನಿರ್ದೇಶನ ಆಗಲಿಕ್ಕೆ ಅವರ ಪ್ರೇರಣೆ ಕಾರಣ ಅಂತ ಹೇಳ್ತೇನೆ. ಓಕೆ, ಅದೇ ನನಗೆ ಸ್ಫೂರ್ತಿಯಾಗಿದೆ. ಅದ್ರ ಜೊತೆಗೆ ಲಯನ್ಸ್ ಅದು ಮುಖ್ಯವಾಗಿ ಏನು ಕಣ್ಣಿನ ಇದು ಶಸ್ತ್ರಚಿಕಿತ್ಸೆ. ಹೌದು, ತುಂಬಾ ಉಚಿತ ಕಣ್ಣಿನ ಚಿಕಿತ್ಸೆಯನ್ನು ಅವರು ಸುಬ್ರಹ್ಮಣ್ಯದಲ್ಲಿ ರೋಗಿಗಳನ್ನು ಅವರ ವಾಹನದಲ್ಲೇ ಕರ್ಕೊಂಡು ಹೋಗಿ ಚಿಕಿತ್ಸೆ ಮಾಡಿಸಿದ್ರು. ಮತ್ತೆ ಪದ್ಮಭೂಷಣ ಮೋದಿ ಅವರು ಅಂತ ಅವರನ್ನು ಸುಬ್ರಹ್ಮಣ್ಯಕ್ಕೆ ಕರೆಸಿ ಆ ಒಂದು ಕಾರ್ಯಕ್ರಮವನ್ನು ಕೂಡ ಅಲ್ಲಿ ನಡೆಸಿದ್ರು. ರಾಜಕೀಯದಲ್ಲಿದ್ದರು ವಿಶೇಷವಾಗಿ. ಆ ಸಂದರ್ಭದಲ್ಲಿ ನಾವು ಕೂಡ ಹಳೆ ಪತ್ರಿಕೆಗಳನ್ನು ಗಮನಿಸುವಾಗ ಸುಬ್ರಹ್ಮಣ್ಯದ ಮಂಡಲ ಪ್ರಧಾನರಾದದ್ದು ಕೂಡ ಒಂದು ವಿಚಿತ್ರ ಸಂದರ್ಭದಲ್ಲಿ ಅವರಾದರು. ಅವಿಶ್ವಾಸ ಏನು ಗುಡ್ಡಪ್ಪ ಪೂಜಾರಿ ಅವರು ಅಧ್ಯಕ್ಷರಾಗಿದ್ದರು, ಏನು ಅವರು ಜನಾರ್ದನ ಪೂಜಾರಿ ಅವರು ಕಟ್ಟ ಆಪ್ತರಾಗಿದ್ದರು. ಆ ಸಂದರ್ಭದಲ್ಲಿ ಈ ಊರವರು ಅಂದರೆ ಬೇರೆ ಪಕ್ಷದವರು ಇವರನ್ನು ಬೆಂಬಲ ಕೊಟ್ಟು ಇವರನ್ನು ಅಧ್ಯಕ್ಷ ಸ್ಥಾನಕ್ಕೆ ಕುಳ್ಳಿರಿಸುವಂಥದ್ದು. ಮತ್ತು ಆ ಸಂದರ್ಭದಲ್ಲಿ ಅನೇಕ ನಿರ್ಣಾಯಕಗಳು ಏನು, ಅವರು ಸ್ವಲ್ಪ ಖಡಕ್ ಮನುಷ್ಯ. ಅಂದರೆ ಅದರಲ್ಲಿ ಅವರು ಸ್ವಲ್ಪ ಸಿಟ್ಟು ಜಾಸ್ತಿ ಅವರಿಗೆ. ಆದರೆ ಮಾಡಬೇಕು ಅಂತ ಒಂದು ಹಠ ಹಿಡಿದ್ರೆ ಅವರು ಯಾವುದೇ ಕಾರಣಕ್ಕೂ ನೋಡಲಿಕ್ಕಿಲ್ಲ. ಅದಕ್ಕೆ ಸಂಪನ್ಮೂಲಗಳನ್ನು ರೆಡಿ ಮಾಡ್ತಿದ್ರು, ಅದಕ್ಕೆ ಬೇಕಾದಂಥ ಎಲ್ಲ ಅವ್ರ ಹತ್ರ ಇಚ್ಛಾಶಕ್ತಿ ಇತ್ತು. ಅಂದರೆ ಮಾಡಬೇಕು ಅಂತೇಳಿ ಸುಮ್ಮನೆ ಅದರಷ್ಟಕ್ಕೆ ಬಿಟ್ಟು ಹೋಗುವಂಥವರಲ್ಲ. ಅವ್ರು ಮಾಡಬೇಕಂದ್ರೆ ಮಾಡಬೇಕು ಅಷ್ಟೇ. ಅದು ಹೇಗೆ ಆದರೂ ಅವರು ಮಾಡ್ತಿದ್ರು. ಅಂದರೆ ಅದು ನಾನು ಹೇಳಿದಲ್ಲ ಮೊದಲು, ಸ್ವಲ್ಪ ಯಾವುದೇ ವ್ಯಕ್ತಿ ಆದರೂ ಕೂಡ ಅವನು ಸ್ವಲ್ಪ ಆರ್ಥಿಕವಾಗಿ ಸದೃಢ ಆದಾಗ ಮತ್ತು ಅವರ ದುಶ್ಚಟಗಳಿರಲಿಲ್ಲ ಅದೊಂದು. ಸೊ ಅವರಲ್ಲಿ ಅದು ಒಂದು ಇಲ್ಲದ ಕಾರಣ, ಸೊ ಅದು ಎಲ್ಲ ಅವರಲ್ಲಿ ಒಂದು ಪ್ರೇರಣೆ ಬಂತು. ಮತ್ತು ಅವರು ಇನ್ನೊಂದು ಅವರಿಗೆ ಈ ಸ್ಫೂರ್ತಿ ಬರಲಿಕ್ಕೆ ಕಾರಣ ಯಕ್ಷಗಾನದಲ್ಲಿ ಅವರು ಭಾಗವತಿಕೆ ಮಾಡ್ತಿದ್ರು. ಸೊ ಅದು ಅವರಲ್ಲಿ ಒಂದು ವ್ಯಕ್ತಿತ್ವ ವಿಕಸನಕ್ಕೆ ಕಾರಣ ಆಯಿತು. ಅಂದರೆ ಪಬ್ಲಿಕ್ ಸ್ಪೀಕಿಂಗಿಗೆ ಅರ್ಥವನ್ನು ಹೇಳ್ತಿದ್ರು. ಸೊ ಅದು ಅವರಲ್ಲಿ ಇದು ವ್ಯಕ್ತಿತ್ವ ವಿಕಸನಕ್ಕೆ ಕಾರಣ ಆಯಿತು. ಆನಂತರ JCಗೆ ಸಹಜವಾಗಿ ಸೇರಿಕೊಂಡ್ರು. ಮತ್ತು ಲಯನ್ಸಿಗೆ ಬಂದ ಮೇಲೆ ಏನಾಯಿತು ಅಂದರೆ, ಲಯನ್ಸಲ್ಲಿ ಸ್ವಲ್ಪ ದೊಡ್ಡ ವ್ಯಕ್ತಿಗಳು, ನಮ್ಮ ಹಿರಿಯರಾದಂಥ ಡಾಕ್ಟರ್ ಶಾಂತರಾಮ ಶೆಟ್ಟಿ ಅಂತ ಡಾಕ್ಟರ್ ಅಂತ ದೊಡ್ಡ ಆ ರೀತಿಯ ವ್ಯಕ್ತಿಗಳನ್ನು ಅವರ ಸಂಪರ್ಕಕ್ಕೆ ಬಂದರು. ಸೊ ಇದು ಕೂಡ ಒಂದು ರೀತಿಯಲ್ಲಿ ಅವರಿಗೆ ಸಮಾಜದಲ್ಲಿ, ಮತ್ತು ಅವರು ಯಾವತ್ತೂ ಕೂಡ ಮನೆಯಿಂದ ಹೆಚ್ಚು ಸಮಯ ಸಮಾಜದಲ್ಲಿ ಇರ್ತಿದ್ರು, ಜನರ ಮಧ್ಯದಲ್ಲಿ ಇರುವುದಕ್ಕೆ ಹೆಚ್ಚು ಬಯಸ್ತಿದ್ರು. ಸೊ ಅಷ್ಟು ಅವರು ಅಂದರೆ ಅವರು ಇಲ್ಲಿಯವರು ಆಗಿಬಿಟ್ಟಿದ್ರು. ಅಲ್ಲಿಂದ ಬಂದಿದ್ರು ಕೂಡ ಎಲ್ರಿಗೂ ಅವರ ಅಂದರೆ ಅವರು ಬೇಕಾಗಿತ್ತು. ಅವರ ಏನೇ ಕೆಲಸಗಳಿದ್ರು ಕೂಡ ಇವ್ರ ಹತ್ರ ಹೋದೇ ಕೆಲಸ ಆಗ್ತದೆ, ಯಾವುದೇ ರಾಜಕೀಯವಾಗಿ ಆದರೂ ಅವ್ರ ಹತ್ರ ಹೋದೇ ಕೆಲಸ ಆಗ್ತದೆ, ಅಥವಾ ಬೇರೆ ಏನಾದರೂ ಆರ್ಥಿಕವಾಗಿ ಆದರೂ ಕೂಡ ಅವರು ಸಹಕಾರ ಮಾಡ್ತಾರೆ ಎಂಬ ಒಂದು ಜನರಲ್ಲಿ ಕೂಡ ಅವರಲ್ಲಿ ಅವರು ಹೊರಗಿನಿಂದ ಬಂದವರು ಎಂಬ ಭಾವನೆ ಇಲ್ಲದೆ ನಮ್ಮವರೇ ಅಂತ ಹೇಳುವಂಥ ಒಂದು ವ್ಯವಸ್ಥೆ ಬಂತು. ಸೊ ಅದು ಮುಂದಕ್ಕೆ. ಶಿವರಾಮ್ ಸರ್, ಅವರ ಕಾರ್ಯಶೈಲಿ ನೀವು ಗಮನಿಸಿಕೊಂಡಾಗ ಹೇಗಿತ್ತು ಅಂತ? ಕುಮಾರ್ ನಾಯರ್ ಅವರು ಯಾವುದೇ ಒಂದು ಕೆಲಸಕ್ಕೆ ಇಳಿತಾರೆ ಅಂತ ಹೇಳಿದರೆ ಅದು ಸ್ಪಷ್ಟವಾಗಿ ಅದು ಒಳ್ಳೆ ರೀತಿಯಲ್ಲಿ ನಡಿಬೇಕು ಎನ್ನುವಂಥ ಒಂದು ಮನೋಭಾವವನ್ನು ಹೊಂದಿರತಕ್ಕಂಥ ಅದ್ಭುತ ಒಂದು ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ವ್ಯಕ್ತಿಯಾಗಿದ್ದರು. ನಾನು ಗಮನಿಸಿದ್ದೇನೆ ಅವರ ಒಂದು ಸಾಮಾಜಿಕ ಸೇವೆಗಳನ್ನು ನಾನು ಗಮನಿಸಿದ್ದೇನೆ. ಸೊಸೈಟಿಯಲ್ಲಿ, ಏನೇಕಲ್ಲಿನ ಸೊಸೈಟಿಯ ಒಂದು ಕಟ್ಟಡ ಸಮಿತಿಯಲ್ಲಿ ಅವರು ಅದರ ಉಸ್ತುವಾರಿಯನ್ನು ಬಹುಶಃ KS ದೇವರಾಜರು ಮತ್ತು ಅವರೆಲ್ಲ ಒಟ್ಟಿಗೆ ಸೊಸೈಟಿಯ ವ್ಯವಹಾರದಲ್ಲಿರುವ ಇದು ಸೊಸೈಟಿ ಇದು ಅಧ್ಯಕ್ಷರಾಗಿರುವಾಗ ಇವರು ಕೂಡ ಅಲ್ಲಿ ಕೆಲಸ ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ಅವರು ಸೊಸೈಟಿಯ ಕಟ್ಟಡ ಸಮಿತಿಯ ರಚನೆಯಲ್ಲಿ ಅವರು ಮುಖ್ಯ ಪಾತ್ರವನ್ನು ವಹಿಸಿಕೊಂಡು ಬೆಳಿಗ್ಗೆ ಬಂದು ಸೊಸೈಟಿಯ ಕಟ್ಟಡಕ್ಕೆ ಬೆಳಿಗ್ಗೆ ಕಟ್ಟಿದಂಥ ಕಲ್ಲಿಗೆ ನೀರನ್ನು ಹಿಡಿಯುವಂಥದ್ದು. ಬಹುಶಃ ಆ ರೀತಿಯಾಗಿ ಒಂದು ಸಾಮಾಜಿಕ ಸೇವೆಯನ್ನು ಸ್ವಂತ ನನ್ನ ಮನೆಯ ಸೇವೆ ತೇಳುವಂಥ ಮಾಡತಕ್ಕಂಥ ವ್ಯಕ್ತಿಗಳನ್ನು ಅಷ್ಟು ಅವರ ಹತ್ರ ಉನ್ನತ ಸ್ಥಾನದಲ್ಲಿದ್ದರೂ ಕೂಡ ಅದನ್ನು ನಗಣ್ಯ ಅಂತ ಹೇಳುವಂಥ ರೀತಿಯಲ್ಲಿ ಅವರು ಮಾಡಲಿಲ್ಲ. ಅಂದರೆ ಇನ್ನೊಬ್ಬರಿಂದ ಅವರೇ ಸ್ವತಃ ಮಾಡ್ತೀರಿ. ಇನ್ನೊಂದು ನಾನು ಕಂಡದ್ದು, ಅವರು ಏನಿಕಲ್ಲಿನ ಹೊಸ ಹೈಸ್ಕೂಲು ಸ್ಯಾಂಕ್ಷನ್ ಆದಾಗ ಅದರ ಕಟ್ಟಡ ರಚನಾ ಸಮಿತಿಯ ಅಧ್ಯಕ್ಷರಾಗಿದ್ದರು.
ಆ ಕಟ್ಟಡ ರಚನಾ ಸಮಿತಿಯ ಅಧ್ಯಕ್ಷತೆಯನ್ನು ವಹಿಸಿದ ನಂತರ ಮನೆಗಳಿಗೆ ಊರಿನಲ್ಲಿ ಭೇಟಿ ಕೊಟ್ಟು ಅದಕ್ಕೆ ಬೇಕಾಗುವಂಥ ಒಂದು ಕಟ್ಟಡವನ್ನು ಕಟ್ಟಡವನ್ನು ಕಟ್ತಾ ಇರುವಂಥ ಸಂದರ್ಭದಲ್ಲಿ ಅವರು ಆ ಕಟ್ಟಡಕ್ಕೂ ಕೂಡ ಇವ್ರದ್ದು ಸ್ವಂತ ಶಾಲೆ ಇದ್ದರೂ ಕೂಡ ಆ ಸಂಸ್ಥೆಗೆ ಬಂದು ಅವರು ಅದರ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ರು. ಅದು ಬಹಳ ದೊಡ್ಡ ಗುಣ ಅವರದ್ದು. ನಾನು ಯಾಕೆ ಇದು ಮಾತನಾಡ್ತೇನೆ, ನಾವು ವಾಲಿಬಾಲ್ ಆಡ್ತಾ ಇದ್ದೆವು ಸಂಜೆ ಹೊತ್ತಿಗೆ. ಒಂದು ದಿವಸ ಇದು ಅವರ ಗಾಡಿಯಲ್ಲಿ ಈ ನಾವು ಮರದ ಪೀಸ್ಗಳನ್ನು ಸೈಜ್ಗಳನ್ನು ಅಂದರೆ ಶಾಲೆ ಇದಕ್ಕೆ ಅದನ್ನು ಅವರ ಜೀಪ್ನಲ್ಲಿ ಹಾಕ್ಕೊಂಡು ಬರ್ತಿದ್ರು. ಅದರ ಟಯರ್ ಮತ್ತು ಜೀಪಿನ ಇದು ತಾಗಿಕೊಂಡು ಹೋದರೂ ಕೂಡ ಸಮಾಜಕ್ಕೆ ಯಾವ ರೀತಿಯಾಗಿ ತನ್ನ ಮನೆಯನ್ನು ತನ್ನನ್ನು ಅರ್ಪಿಸಿದ್ದಾರೆ ಅಂತ ಹೇಳೋದಕ್ಕೆ ಅದು ಉದಾಹರಣೆ. ನಾವೆಲ್ಲ ಇಲ್ಲಿಂದ ಓಡಿ ಹೋಗಿ ಅದನ್ನು ಅನ್ಲೋಡ್ ಮಾಡ್ತಿರುವಂಥದ್ದು. ಇದು ಹಂಚು ಬಂದಾಗ ಅವರೇ ಸ್ವತಃ ಬಂದು ನಿಂತು ನಮ್ಮೊಟ್ಟಿಗೆ ಸೇರಿಕೊಂಡು ಹಂಚನ್ನು ಕೂಡ ಕೆಳಗಿಳಿಸಿದಂಥ ವ್ಯವಸ್ಥೆಗಳು. ಇದನ್ನೆಲ್ಲ ನೋಡಿದಾಗ ನಾವು ಕಾಣೋದು ಅಂಥ ಒಂದು ಅಪರೂಪದ ನಮ್ಮ ಏನೇಕಲ್ನಲ್ಲಿ ಖಂಡಿತವಾಗಿ ಕೂಡ ಒಂದು ಸಮಾಜದಲ್ಲಿ ಅಂಥ ವ್ಯಕ್ತಿಗಳು ಹುಟ್ಟಲಿಲ್ಲ ಅಂತೇಳಿ ಹೇಳ್ಬೋದು, ಇರಲಿಲ್ಲ ಅಂತೇಳಿ ಹೇಳ್ಬೋದು. ಯಾಕೆಂದರೆ ಅವರು ಕೇರಳದಿಂದ ಬಂದು ಆ ಊರಿನಲ್ಲಿ ಎಲ್ಲರೊಟ್ಟಿಗೆ ಬೆರೆತುಕೊಂಡು ಈ ರೀತಿಯ ಒಂದು ಸಮಾಜ ಸೇವೆ ಮಾಡಿದ್ದಾರೆ ಅಂತ. ಇನ್ನೊಂದು ನಾನು ಹೇಳ್ತಾ ಇರೋದು, ಅವರು ಈಗಾಗಲೇ ನೀವು ಲಯನ್ಸ್ನಲ್ಲಿ ಕಣ್ಣಿನ ಚಿಕಿತ್ಸೆ ಅಂತ ಹೇಳಿ, ನಮ್ಮ ಬಿಳಿನೆಲೆಯಲ್ಲಿ ಒಂದು ಸತ್ಯ ಅವರು ಒಂದು ಈ ಕಣ್ಣಿನ ಚಿಕಿತ್ಸೆಯನ್ನು ಮಾಡಿದಾಗ ಒಂದು ಮುದುಕಿ ಕಣ್ಣಿನ ಪೊರೆಯನ್ನು ಮಂಗಳೂರಿಗೆ ಹೋಗಲಿಕ್ಕೆ ಲಾಸ್ಟಿಗೆ ಆಗುವಾಗ ವೆಹಿಕಲ್ನಲ್ಲಿ ಜನ ಜಾಸ್ತಿ ಆಯಿತು. ಆಗ ಇವರ ಜೀಪಲ್ಲೇ ಕರ್ಕೊಂಡೋಗಿ ಮಂಗಳೂರಿಗೆ ಕರ್ಕೊಂಡೋಗಿ ಬಿಟ್ಟು ಬಂದಂಥ ಅನೇಕ ಸಂದರ್ಭಗಳನ್ನು ನೋಡಿ. ಈ ರೀತಿಯ ಸಮಾಜ ಸೇವೆ ಮಾಡತಕ್ಕಂಥ ಒಬ್ಬ ವ್ಯಕ್ತಿ ಅಂತಿದ್ದರೆ ಕುಮಾರಣ್ಣಯವರು ಅಂತ ಹೇಳೋದಕ್ಕೆ ಯಾವುದಿಲ್ಲ. ಇನ್ನು ಅವರು ಸಂಸ್ಥೆಯನ್ನು ಅಲ್ಲಿ ಇದ್ದಂಥ ಸಂದರ್ಭ, ಈಗ ನಮ್ಮ ಯುವಕ ಮಂಡಳದಲ್ಲಿದ್ದಾಗ ಆವಾಗ ನಾವು ಸ್ವಲ್ಪ ಪ್ರಬುದ್ಧರು. ಆಗ ನಂತರ ಇದು ದೊಡ್ಡವರಾದ ನಂತರ ನಾನೊಂದು ಸಾರಿ ಅಧ್ಯಕ್ಷನಾಗಿದ್ದಾಗ ಅವರು ಬಂದು ನಮ್ಮ ಸಂಸ್ಥೆಗೆ 10,000 ಆ ಸಂದರ್ಭದಲ್ಲಿ ಸಾಧಾರಣ ನಾನು ತಿಳಿದಾಗ ಒಂದು 94-95 ಫಿಕ್ಸ್ಡ್ ಡೆಪಾಸಿಟ್ ಇಟ್ಟಿದ್ದರು ಅವರು. ಯಾಕೆಂದೇಳಿ ಇದರಿಂದ ಇಲ್ಲಿ ಕಾರ್ಯಕ್ರಮಗಳಾಗಬೇಕು, ಇದು ನಿಲ್ಲಬಾರ್ದು, ಇದು ನಿರಂತರವಾಗಿ ಹೋಗಬೇಕು ಅಂಥ ಒಂದು ಇದನ್ನು ಅವರ ಜೀವನದಲ್ಲಿ ಅವರು ಅಳವಡಿಸಿಕೊಂಡವರು. ಅವರೊಬ್ಬ ಅಪರೂಪದ ವ್ಯಕ್ತಿ ಅಂತ ನಾನು ಹೇಳ. ಖಂಡಿತ. ಬಹುಶಃ ಇಂತಹ ಅಪರೂಪದ ವ್ಯಕ್ತಿಯ ಬಗ್ಗೆ ನಾವು ನಮ್ಮ ವೀಕ್ಷಕರಿಗೆ ಅವರ ನೆನಪುಗಳನ್ನು ಮಾಡಿಕೊಳ್ಳುವಂಥದ್ದು ಅವರ ಕುಟುಂಬಗಳು ಮತ್ತು ಒಡನಾಡಿಗಳ ಮೂಲಕ. ಒಂದು ಪುಟ್ಟ ವಿರಾಮವಿದೆ, ವಿರಾಮದ ಬಳಿಕ ಈ ಕಾರ್ಯಕ್ರಮ ಮುಂದುವರಿಯುತ್ತೆ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್. ಪ್ರಿಯ ವೀಕ್ಷಕರೇ, ಎಂ ಕುಮಾರಣ್ಣಯರ್ ಅವರ ವ್ಯಕ್ತಿತ್ವದ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ಮರೆಯದ ಸಾಧಕರು ಈ ವಿಶೇಷ ಕಾರ್ಯಕ್ರಮದಲ್ಲಿ ಅವರ ಕೌಟುಂಬಿಕ ಪರಿಚಯ, ಅವರ ಸಾಮಾಜಿಕವಾದ ಸಾಧನೆಗಳು, ರಾಜಕೀಯ ಜೀವನ ಇದೆಲ್ಲವೂ ಕೂಡ ನಾವು ಮಾತಾಡ್ತಾ ಇದ್ದೇವೆ. ಅವರ ಇಬ್ಬರು ಪುತ್ರರು ಮತ್ತು ಅವರ ಒಡನಾಟವನ್ನು ಹೊಂದಿರುವಂಥ ಶಿವರಾಮ ಏಲಕ್ಕಲ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಕೃಷಿಕ ಕೂಡ ಮೂಲತಃ. ಏನು ಟಿಲ್ಲರಲ್ಲಿ ಉಳುಮೆಯನ್ನು ಕೂಡ ಮಾಡ್ತಾ ಇದ್ರು ಎನ್ನುವುದನ್ನು ನಾನು ಕೇಳಲ್ಪಟ್ಟೆ ಅಲ್ವಾ? ಹೌದು. ಅವರ ಕೃಷಿ ಬದುಕಿನ ಬಗ್ಗೆ ಹೇಳುವುದಾದ್ರೆ, ಕೃಷಿ ಆರಂಭದಲ್ಲಿ ಗದ್ದೆ ಇತ್ತು. ನಮಗೆ ತೋಟ ಅದು ನಮ್ಮದು ಗದ್ದೆಯ ಜಾಗ. ಅಂದರೆ ಏನೇಕಲ್ಲು ನೀವು ಈಗ ಭಜನಾ ಮಂದಿರ ಹತ್ರ ಎಂದು ತಗೊಂಡ್ರೆ ಅದು ಹೊಳೆ ಬದಿಯವರೆಗೂ ಗದ್ದೆ. ಅಲ್ಲಿಂದ 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಉದ್ದದ ಗದ್ದೆ. ಈಗ ಎಲ್ಲೋ ತೋಟ ಆಗಿದೆ ಅದು. ಸೊ ಗದ್ದೆಯಲ್ಲಿ ಮೊದಲು ಆರಂಭದಲ್ಲಿ ನಾವು ಉಳುಮೆ ಮಾಡ್ತಾಯಿದ್ವಿ, ಗದ್ದೆ ಕೃಷಿ ಮಾಡ್ತಾಯಿದ್ವಿ. ತದನಂತರದಲ್ಲಿ ಆ ಜಾಗದಲ್ಲಿ ತಂದೆಯವರು ಅದರಲ್ಲಿ ಅಡಿಕೆ ಗಿಡ ಇಟ್ಟು ಒಂದು 450 ಗಿಡ ಆಗಿ ಇಟ್ಟಿದ್ರು. ಅದು ಬಂದ ಆರಂಭ, ಮಂಗಳ ಕೃಷಿಯ ಆರಂಭ. ಸೊ ಅವರ ಕೃಷಿಯ ಎಷ್ಟು ಅಂತೇಳಿದರೆ ಅವರಿಗೆ ಅತ್ಯುತ್ತಮ ತಾಲೂಕಿನ ಕೃಷಿಕ ಪ್ರಶಸ್ತಿ ಸಿಕ್ಕಿತ್ತು. ಅಂದರೆ ಆ 400 ಅಡಿಕೆ ಗಿಡದಲ್ಲಿ ಅಷ್ಟು ಫಸಲು ಅವರು ತೆಗಿತಾ ಇದ್ರು. ಸುಮಾರು ನನಗೆ ಗೊತ್ತಿದ್ದಾಗ ಒಂದು 10 ಕ್ವಿಂಟಲ್ ಅಡಿಕೆ ಬರುವಷ್ಟು, 10 ಕ್ವಿಂಟಲ್ ಇರಬೇಕು, 10 ಕ್ವಿಂಟಲ್ ಅಷ್ಟು ಅಡಿಕೆ ಆ ಸಂದರ್ಭ ಬಂದಿತ್ತು. ಅಂದರೆ ಎಲ್ಲರೂ ನೋಡಲಿಕ್ಕೆ ಬರ್ತಾಯಿದ್ರು. ಆಮೇಲೆ ಅಡಿಕೆ ಇದು ಗಿಡ ಮಾಡಲಿಕ್ಕೋಸ್ಕರ ಅಡಿಕೆ ತಗೊಂಡು ಹೋಗ್ಲಿಕ್ಕೆ ತುಂಬ ಜನ ಬರ್ತಿದ್ರು. ಸೊ ಇದನ್ನು ನಾನು ನೋಡಿತಾ ಇದ್ದೇನೆ. ಅಂದರೆ ಚಿಕ್ಕ ಮರದಲ್ಲಿ ಗಿಡಗಳಲ್ಲಿ ತುಂಬ ಫಸಲುಗಳಂದ್ರೆ ಅತ್ಯಂತ ಫಸಲು. ನಮ್ಮ ಅಂಗಳದ ಜಾಗ ಇರ್ತಿರ್ಲಿಲ್ಲ ಆ ಸಂದರ್ಭದಲ್ಲಿ, ಅಂಥ ಫಸಲಿತ್ತು. ಸೊ ಅದು ಆರಂಭದ ದಿನಗಳು. ಸೊ ಅವರಿಗೆ ಕೃಷಿ ಅಂದರೆ ವ್ಯವಹಾರದಲ್ಲಿ ಇರುವಾಗ ಕೃಷಿಯನ್ನು ಚೆನ್ನಾಗಿ ನೋಡಬೇಕೆಂಬುದು ಅವರ ಉದ್ದೇಶ. ಅಥವಾ ಅದು
ಅದು ಲಾಭದಾಯಕ ಅಂತಲ್ಲ, ಯಾಕೆಂದ್ರೆ ಅವರು ವ್ಯವಹಾರ ಮಾಡೋ ಕಾರಣ. ಸೊ ಇದನ್ನು ಚೆನ್ನಾಗಿ ಮಾಡಬೇಕು. ಅದನ್ನು ಸ್ವಲ್ಪ ಅವರು ಅಂದರೆ ಎಲ್ಲದರಲ್ಲೂ ಇವರು ರಾಜಕೀಯ ಅದರಲ್ಲೆಲ್ಲ ಇರುವ ಕಾರಣ ಇದನ್ನು ಕೂಡ ನಾನು ಹಾಗೆ ಬಿಡಬಾರ್ದು, ಇದ್ದದನ್ನು ಚೆನ್ನಾಗಿ ನೋಡಿದೆ. ಅಲ್ಲದ್ರೆ ಅವರು ಬೇರೆಯವರಾಗಿ ಹೋಗಿ ದೊಡ್ಡ ದೊಡ್ಡ ಕೃಷಿ ಹಾಗೆಲ್ಲ ಮಾಡಿದವರಲ್ಲ. ಏನು ಇತ್ತು ಅದನ್ನು ಮಾತ್ರ ಚೆನ್ನಾಗಿ ನೋಡಿಕೊಂಡ್ರು. ಅದು ಅವರ ಕೃಷಿ ಇದ್ದದ್ರಲ್ಲಿ ಅವರೇ ಸ್ವತಃ ಮಾಡ್ತಿದ್ರು. ಅದನ್ನು ಅವರೇ ನಿಂತು ಒಂದು 2 ಎಕರೆ ಜಾಗ ಇತ್ತು, ಆ 2 ಎಕರೆಲ್ಲಿ ಅವರೇ ನಿಂತುಕೊಂಡು. ಹೇಗಿತ್ತು ಅವರ ದಿನಚರಿ ಚಂದ್ರಣ್ಣ? ದಿನಚರಿ ಅಂದರೆ ಅವರು ಬೆಳಿಗ್ಗೆ ಬೇಗ ಹೇಳ್ತಾ ಇದ್ರು, ನಂತರ ಅಡಿಕೆ ತೋಟಕ್ಕೆ ಹೋಗೋದು, ಸ್ವತಃ ಅಡಿಕೆ ಅವರೇ ಹೆಕ್ಕೋದು. ಮತ್ತು ಕೆಲವೊಮ್ಮೆ ಅಡಿಕೆ ತೆಗೆಯುವ ಟೈಮಲ್ಲಿ, ಕೊಯ್ಲು ಟೈಮಲ್ಲಿ ಅವರೇ ಒಂದು 10 ಗಂಟೆವರೆಗೆ ಅದನ್ನೆಲ್ಲ ತೆಗೆದು ಅವರು ಹೋಗ್ತಾಯಿದ್ರು ಅವರ ಕೆಲಸಕ್ಕೆ. ಅವರು ಸಮಾಜ ಸೇವೆ ಮಾಡೋದೇ ಅವ್ರದ್ದು ಮುಖ್ಯ ಉದ್ದೇಶ ಆಗಿತ್ತು. ಸೊ ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿರುವುದರಿಂದ ಹಾಗೆ ಕೃಷಿಯಲ್ಲಿ ತುಂಬ ಸಾಧನೆಯನ್ನು ಮಾಡಿದ್ದಾರೆ. ಗಣೇಶನ ಬಹುಶಃ ಏನು ಹೆರ್ಕ್ಯುಲಸ್ ಸೈಕಲಿಂದ ಮೊದಲುಗೊಂಡು ದೊಡ್ಡ ಕಾರುಗಳವರೆಗೆ ಅವರಿಗೆಲ್ಲ ವಾಹನಗಳು ಬಂದಿವೆ. ಏನೆಲ್ಲ ಇತ್ತು ಒಂದು ಕಾಲದಲ್ಲಿ ಅವರ ಬುಲೆಟ್ ಬೈಕೆ ಅವರ ಒಂದು ಅವರು ಸುಮಾರು ವರ್ಷ DC ಬುಲೆಟ್ ಎಲ್ಲ ಓಡಿತಿದ್ರು. ಈಗಲೂ ಒಂದು ಬುಲೆಟ್ ನಮ್ಮ ಹತ್ರ ಇದೆ. ಅವರು ಒಂದು ಬುಲೆಟ್ ಇತ್ತು, ಆನಂತರ ಅದನ್ನು ಕೊಟ್ಟು ಮತ್ತೊಂದು ಬುಲೆಟ್ DC ಬುಲೆಟ್ ಅಂತ ಕೊಟ್ಟು. ಯಾಕಂದ್ರೆ DC ಬುಲೆಟ್ ಆವಾಗ ತುಂಬ ಮೈಲೇಜ್ ಕೊಡ್ತಿತ್ತು. ಸೊ ಅವ್ರ ಹತ್ರ ಅವರಿಗೆ ಬೆಂಜ್ ಕಾರ್ ತಗೊಳ್ಳುವಷ್ಟು ಅವ್ರ ಹತ್ರ ಕೆಪಾಸಿಟಿ ಇದ್ರು ಕೂಡ, ಅಂದರೆ ಅವ್ರ ಹತ್ರ ಸಾಮರ್ಥ್ಯ ಇದ್ರು ಕೂಡ ಅವ್ರು 800 ಓಡ್ತಿದ್ರು. ಅದು ಅವರ ವಿಶೇಷತೆ. ಅವ್ರಿಗೆ ತಗೊಳ್ಬೋದಿತ್ತು, ಏನೆಲ್ಲ ಮಾಡ್ಬೋದಿತ್ತು. ಸೊ ಕೊನೆಗೆ ಅವರು 2003 2004 ಒಂದು ಆಪೆಲ್ ಕಾರ್ ಅಂತ ಕೂಡ ತಗೊಂಡ್ರು ಒಂದು ಸಲ. ಸೊ ಅದು ಸ್ವಲ್ಪ ಏನೋ ಅವರಿಗೆ ಮಗಳ ಮದುವೆ ಆಗುವಾಗ ತಂಗಿ ಮದುವೆ ಆಗುವಾಗ ಒಂದು ಕಾರ್ ಬೇಕು ಮನೆಯಲ್ಲಿ ಅಂತ ಹೇಳುವಂಥದ್ದು ಇತ್ತು ಕಾಣ್ತದೆ. ಸೊ ಅದನ್ನು ಒಂದು ತಗೊಂಡಿದ್ರು. ಆಮೇಲೆ 800 ಸಾಮಾನ್ಯ ಓಡ್ತಾ ಇದ್ರು. ಜೀಪ್ ಇತ್ತು, ಸ್ವಲ್ಪ ಜೀಪಲ್ಲಿ ಕೂಡ ಓಡಾಟ ಮಾಡ್ತಾ ಇದ್ರು ಮತ್ತೆ ದಿನಗಳಲ್ಲಿ. ಸೊ ದೊಡ್ಡ ಅವರಿಗೆ ವಾಹನದ ಬಗ್ಗೆ ದೊಡ್ಡ ಅವ್ರಿಗೆ ಏನಿಲ್ಲ. ಅವರು ಎಷ್ಟು ಜೀಪ್ ಇದ್ರೂ ಕೂಡ ಬುಲೆಟಲ್ಲೇ ಅವರ ಜೀವನ ಹೆಚ್ಚಿನ ಸಂದರ್ಭದಲ್ಲಿ ಸಾಮಾನ್ಯ ಒಂದು ಕೊನೆಯ ಒಂದು 55 ವರ್ಷದವರೆಗೂ ಅವರು ಬುಲೆಟಲ್ಲೇ ಹೆಚ್ಚು ಓಡಿದ್ದು ನನಗೆ ಗೊತ್ತಿದ್ದಾಗ. ನನ್ನ ಸರ್ ಬಹುಶಃ ಯಾವುದೇ ಹೊಸ ವಾಹನ ಬರಬೇಕಿದ್ರು ನೀವು ಜೊತೆಗಿರ್ಬೇಕಿತ್ತು ಡ್ರೈವರ್ ಆಗಿ. ಅಂದರೆ ಅವರು ಈ ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಂಡಂಥ ಈ ಲಯನ್ಸ್ನಲ್ಲಿ ಮಂಗಳೂರಿಗೆಲ್ಲ ಮೀಟಿಂಗೆಲ್ಲ ಹೋಗುವಾಗ ನಾನೇ ಅವರ ಡ್ರೈವರ್ ಆಗಿ ಹೋಗ್ತಾ ಇದ್ದೆ. ಯಾಕೆಂತ ಹೇಳಿದರೆ ಅವರು ಒಬ್ಬರನ್ನು ಹಚ್ಚಿಕೊಂಡ್ರೆ ಅವರನ್ನ ಎಲ್ಲ ಗುಣಗಳನ್ನು ಅಥವಾ ಅವರ ಹಿಂದೆ ಮುಂದೆ ಏನಿದ್ದಾರೆ ಅಂತ ಹೇಳೋದು ನೋಡಿಕೊಂಡೇ ಅವರೆಲ್ಲ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು. ಆ ದೃಷ್ಟಿಯಲ್ಲಿ ಅವರು ನನ್ನನ್ನು ತುಂಬ ಯಾಕೆ ನನ್ನನ್ನು ಅವರು ಹತ್ತಿರದಲ್ಲಿ ಇಟ್ಟುಕೊಂಡಿದ್ದಾರೆ ಅಂತ ಹೇಳೋದು ನನಗೆ ಯಾವಾಗಾಯಿತು. ನನ್ನ ಮಕ್ಕಳ ನನ್ನ 2 ಹೆರಿಗೆಯಲ್ಲಿ ಕೂಡ ಅವರೇ ಅವರ ಕಾರಲ್ಲೇ ಕರ್ಕೊಂಡೋಗಿ ಹಾಸ್ಪಿಟಲಿಗೆ ಬಿಟ್ಟದ್ದು. ಅವರೇ ಬಂದು ಇಲ್ಲ ನೀನು ನನ್ನೊಟ್ಟಿಗೆ ಬರಬೇಕು ಅಂತ. ಮತ್ತು ಅಫೆಲ ಕಾರನ್ನು ತೆಗೆದಾಗ ಸೀದಾ ಅದು ಮನೆಗೆ ಬಂದು ನಾನು ಡ್ರೈವಿಂಗ್ ಮಾಡಬೇಕು ಆ ಟೈಮ್ನಲ್ಲಿ. ಅಂಥ ಒಂದು ಒಡನಾಟವನ್ನು ನಮ್ಮ ಜೀವನದಲ್ಲಿ ನಾವು ಇಟ್ಟು. ಮತ್ತು ಸಂಜೆ ಅವರು ಸುಬ್ರಹ್ಮಣ್ಯದಿಂದ ಕೆಲಸವನ್ನು ಮುಗಿಸಿ ಬಂದಾಗ ನಮ್ಮ ಮನೆಗೆ ಬಂದು, ಅಂದರೆ ಸಂಸ್ಥೆಯನ್ನು ನಡೆಸ್ತಾ ಇದ್ದರು. ಆ ಸಂದರ್ಭದಲ್ಲಿ ನಾವು ಒಡನಾಡಿಯಾಗಿ ತುಂಬ ವಿಷಯಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ಮತ್ತೊಂದು ಏನು ಅಂತ ಹೇಳಿದರೆ ಅವರು ಬಹಳ ಸೂಕ್ಷ್ಮ ಜೀವಿ. ಅವರಂದರೆ ಪ್ರತಿಯೊಂದು ವಿಷಯವನ್ನು ಅವರು ಮಾಡಬೇಕು ಅಂತೇಳಿ ತುಂಬ ಆಲೋಚನೆ ಮಾಡ್ತಾಯಿದ್ರು. ಆ ದೃಷ್ಟಿಯಲ್ಲಿ ಅವರ ಯಾವುದು ಅವರು ಕೈ ಹಾಕಿದ್ದಾರ, ಅವರು ಯಾವ ಕೆಲಸದಲ್ಲಿ ಅವರನ್ನು ತೊಡಗಿಸೋದು ಎಲ್ಲವೂ ಕೂಡ ಸಕ್ಸಸ್ ಆಗಿದೆ. ಯಾಕೆಂತ ಹೇಳಿದರೆ ಅವರ ಧೈರ್ಯ ಇರ್ಬೋದು, ಅವರು ಹಾಕುವಂಥ ಪ್ಲ್ಯಾನ್ಗಳಿರ್ಬೋದು, ಪ್ರತಿಯೊಂದು ಕೂಡ. ನಾನು ಇನ್ನೊಂದು ಹೇಳ್ತಾ ಇದ್ದೇನೆ ಉದಾಹರಣೆ. ಬಹುಶಃ ಅವರ ಮಕ್ಕಳು ಆ ಒಂದು ಸಂದರ್ಭದಲ್ಲಿ ಅವರೆಲ್ಲ ಓದಿ ಎಲ್ಲ ಆದ ನಂತರ ಅವರಿಗೆ ದೇವರ ದಯದಿಂದ ಮಕ್ಕಳನ್ನು ಮನೆಯಲ್ಲಿ ಇಟ್ಟುಕೊಂಡು ಅವರಿಗೆ ಅವರ ಬಿಸ್ನೆಸ್ಸಲ್ಲಿ ಅವರ ಶಾಲೆಯಲ್ಲಿ ಇಟ್ಟುಕೊಳ್ಬೋದಿತ್ತು. ಆದರೆ ಅವರನ್ನು ಆ ರೀತಿ ಇಟ್ಟುಕೊಳ್ಳಿಲ್ಲ. ಅವರು ಹೊರಗಡೆ ಹೋಗಬೇಕು, ಅಲ್ಲಿ ಹೋಗಿ ಸಮಾಜದಲ್ಲಿ ಇದ್ದಾಗ ಅವರಿಗೆ ಕಷ್ಟ ಸುಖಗಳ ಬಗ್ಗೆ ಏನು ಅಂತ ಮಕ್ಕಳಿಗೆ ಗೊತ್ತಾಗ್ತದೆ. ಆ ನಂತರ ಅವರು ಬಂದು ಏನಾದರೂ ಇಲ್ಲಿ ಮಾಡ್ಬೋದು ಹೇಳೋ ದೃಷ್ಟಿಯಲ್ಲಿ ಅವರು ಇಬ್ಬರನ್ನು ಕೂಡ ಹೊರಗಡೆ ಕಳಿಸಿದರು. ಇದು ನಿಜವಾಗಿಯೂ ಕೂಡ ಒಂದು ಹೆತ್ತವರಾದವರ ಮಕ್ಕಳಿಗೆ ಅವರು ಸ್ವತಃ ಅನುಭವಿಸಿದ ನಂತರನೇ ಅವರು ಮಾಡೋದಕ್ಕೆ ಅವರ ಒಂದು ಆ ಕಲ್ಪನೆ ಆ ರೀತಿಯಾಗಿತ್ತು. ಆದ ಕಾರಣ ಇವತ್ತು ಇವರು ಆ ಒಂದು ಒಳ್ಳೆಯ ಆ ತಂದೆಯವರ ಸಂಸ್ಕಾರವನ್ನು ಉಳಿಸಿಕೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ಬೆಳೆದುಕೊಂಡು ಹೋಗುವುದಕ್ಕೆ ಸಾಕ್ಷಿ ಆ ಸಂಸ್ಥೆ ಇರ್ಬೋದು, ಅವರ ಗುಣನಡತೆಗಳಿರ್ಬೋದು ಇವತ್ತು ಸಮಾಜಕ್ಕೆ ಸಿಕ್ಕುವಂಥದ್ದು. ಆದ ಕಾರಣ ಕುಮಾರ್ ನಾಯರವರ ಆ ಏನಂತ ಹೇಳಿದರೆ ದೂರದೃಷ್ಟಿ ಬಹಳ ಯೋಚನೆ ಮಾಡ್ತಾ ಇದ್ದಾರೆ. ಓಕೆ, ಗಣೇಶನ ಅವರು 4ನೇ ತರಗತಿಯವರೆಗೆ ಓದಿದ್ದಲ್ವಾ? ಆದರೆ ಇವತ್ತು ಅವರು ಕಟ್ಟಿರುವಂತಹ ವಿದ್ಯಾಸಂಸ್ಥೆಯಲ್ಲಿ ಓದಿದವರು ಇವತ್ತು ಬಹಳ ದೊಡ್ಡ ಎತ್ತರಕ್ಕೆ ಏರಿದ್ದಾರೆ ಅಲ್ವಾ? ಯಾಕೆ ಅವರಿಗೆ ಇಂಥ ಒಂದು ಕಲ್ಪನೆ ಬಂದದ್ದು ಹೇಗೆ ಅಂತ ಕುರುಂಜಿಯವರಿಂದ ಪ್ರೇರಣೆ ಅಂತ ಕೇಳಿದೆ. ಬಹುಶಃ ಆ ಸಂದರ್ಭವನ್ನು ನೆನಪಿಸಿಕೊಂಡಿದ್ದಾರೆ. ಸಾಮಾನ್ಯವಾಗಿ
ಅದೇ ನೀವು ಹೇಳಿದ ಇದೇ ಮಾತು ನಾನು ಮಾತಾಡೋದಾದರೆ, ಈಗ ನಿಮ್ಮನ್ನೇ ನಾನು ಹೇಳಿದಾದರೆ, ನಿಮಗೆ ನಿಮ್ಮಲ್ಲಿ ಒಬ್ಬ ಪತ್ರಕರ್ತ ನಿಮ್ಮೊಳಗಿದ್ದ. ಯಾವಾಗ ನಿಮಗೆ ಇದರ ಸಂಸ್ಥೆಯ ಮುಖ್ಯಸ್ಥರಾದಂಥ ಡಾಕ್ಟರ್ ವಿಪಿನ್ ಶಿವಾನಂದರು, ಹರೀಶ್ ಬಂಡವಾಳ ಇರ್ಬೋದು, ವಿಠಲ್ ರಾಯರೆಲ್ಲ ಸಂಪರ್ಕಕ್ಕೆ ಬಂತು, ಸಹಜವಾಗಿ ನಿಮ್ಮೊಳಗಿರುವಂಥ ಪತ್ರಕರ್ತ ಹೊರಗೆ ಬರಲಿಕ್ಕೆ ಶುರು ಮಾಡಿದ. ಅಲ್ಲಿವರೆಗೆ ನಿಮ್ಮ ವ್ಯವಹಾರ ಬೇರೆ ಇತ್ತು, ನಿಮಗೆ ಅಂದರೆ ಯಾವುದೋ ದಾರಿಲಿದ್ರಿ. ಸೊ ಅದೊಂದು ದಾರಿ ಬಂತು. ಹಾಗೆ ತಂದೆಯವರು ಕೂಡ ಆ ಕುರುಂಜಿ ವೆಂಕಟರಮಣಗೌಡರಲ್ಲಿ ಅವರಲ್ಲಿ ಇರುವಂಥ ಒಂದು ಅವರೊಟ್ಟಿಗಿನ ಅವಿನಾಭಾವ ಸಂಬಂಧ, ಅಂದರೆ ಯಾವುದೇ ಕಾರ್ಯಕ್ರಮಗಳಿಗೂ ಅವರು ನಿರಂತರವಾಗಿ ಸುಳ್ಯದ ಕುರುಂಜಿಯಲ್ಲಿ ಏನೇ ಕಾರ್ಯಕ್ರಮ ಆದರೂ ಕೂಡ ತಂದೆಯವರು ಪ್ರತಿ ಕಾರ್ಯಕ್ರಮಕ್ಕೂ ಅವರು ಬರ್ತಿದ್ರು. ಸೊ ಬರ್ತಾ 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 ಕುರುಂಜಿಯವರಿಗೆ ಭಾಳ ಆತ್ಮೀಯರಾದರು. ಅವರು ಆತ್ಮೀಯರಾದ ಕೂಡಲೇ ಅವರು ಅಲ್ಲಿಯೇ ಸಹಜವಾಗಿ ನಿಮ್ಮೊಟ್ಟಿಗೆ ಆತ್ಮೀಯರಾದ ಕೂಡಲೇ ನಿಮ್ಮಲ್ಲಿ ವ್ಯವಹಾರಗಳನ್ನು ನೀವು ಅವರೊಟ್ಟಿಗೆ ಶೇರ್ ಮಾಡ್ತೀರಿ. ಅಂದರೆ ಅದನ್ನು ನೀವು ಮಾತುಕತೆಯ ಮೂಲಕ ನೀವು ಮಾತಾಡಲಿಕ್ಕೆ ಶುರು ಮಾಡ್ತೀರಿ. ಸಹಜವಾಗಿ ಅವರಿಗೆ ಆ ಒಂದು ಸಂದರ್ಭದಲ್ಲಿ ಸುಬ್ರಹ್ಮಣ್ಯದಲ್ಲಿ ಒಂದು ಸಣ್ಣ ಮಟ್ಟಿನ ಶಾಲೆನ ಯಾಕೆ ಆರಂಭ ಮಾಡಬಾರ್ದು ಎಂಬುದಕ್ಕೆ ಮೂಲ ಪ್ರೇರಣೆ ಅಂತ ಹೇಳಿದ್ರೆ ಅದು ಕುರುಂಜಿಯವರೇ, ಅದರಲ್ಲಿ ಬೇರೆ ಏನಿಲ್ಲ. ಅಂದರೆ ಅವರಿಗೆ ಅಂದರೆ ಅವರ ಸಂಪರ್ಕ, ಆ ಸಂಪರ್ಕದಿಂದ ನಾನು ಕಲೀಲಿಲ್ಲ. ಖಂಡಿತ ಅವರು ಮೊದಲೇ ಅವರಿಗೆ ಆಸಕ್ತಿ ಇದ್ದದ್ದು ಸುಬ್ರಹ್ಮಣ್ಯದಲ್ಲಿ ಕನ್ನಡ ಮಾಧ್ಯಮ ಶಾಲೆ ಮಾಡಬೇಕು ಅಂತ ಅವರ ಆಸಕ್ತಿ ಇದ್ದದ್ದು ಆರಂಭ ದಿನಗಳಲ್ಲಿ. ಆನಂತರ ಮತ್ತೆ ಸಂದರ್ಭದಲ್ಲಿ ಅದಕ್ಕೆ ವಿದ್ಯಾರ್ಥಿಗಳು ಬರುವಂಥದ್ದು ಕಡಿಮೆ ಆಯಿತು. ಅನಿವಾರ್ಯವಾಗಿ ಆಂಗ್ಲ ಮಾಧ್ಯಮಕ್ಕೆ ಹೋಗಬೇಕಾಯಿತು. ಅದೆಲ್ಲ ನಮ್ಮ ಶಿವರಾಮ್ ಸರ್ ಎಲ್ಲ ನಮ್ಮ ಟ್ರಸ್ಟಿಯಲ್ಲೆಲ್ಲ ನಮಗಿದ್ದೆಲ್ಲ ಗೊತ್ತಿದ್ದು. ಸೊ ಇದು ಒಂದು ಅವರಿಗೆ ಕಾರಣ. ಇನ್ನೊಂದು ನನಗೆ ತಿಳಿದ ಮಟ್ಟಿಗೆ ಸುಬ್ರಹ್ಮಣ್ಯದಲ್ಲಿ ಜೂನಿಯರ್ ಕಾಲೇಜ್ ಇದೆ ಮತ್ತು ಸೀನಿಯರ್ ಕಾಲೇಜ್ ಇದೆ. ಇಲ್ಲಿ ಲೆಕ್ಚರ್ಸ್ಗಳ ಕೆಲವು ಸಂಪರ್ಕ, ಆ ಕಾಲೇಜಿನಲ್ಲಿ ಇವರು ನಿರಂತರ ಕಾರ್ಯಕ್ರಮಗಳಿಗೆ ಹೋಗ್ತಾ ಇದ್ರು. ಸೊ 2 ಕಾಲೇಜಲ್ಲಿ ಅಲ್ಲಿಯೆಲ್ಲ ಕೆಲವರೆಲ್ಲ ಅಲ್ಲಿಯ ಲೆಕ್ಚರ್ಸು, ಅಲ್ಲಿಯ ಉಪನ್ಯಾಸಕರ ಸಿಬ್ಬಂದಿಗಳು ಸುಮಾರು ಹೆಚ್ಚಿನವರೆಲ್ಲ ಹೊರಗಿಂದ ಬಂದವರು. ಸುಬ್ರಹ್ಮಣ್ಯದಲ್ಲಿ ವಿಠಲ್ ರಾಯರಿಂದ ಹಿಡಿದು ಯಾರು ನೀವು ತೆಕ್ಕೊಂಡ್ರು ಕೂಡ, ಮಹಾಬಲ ಶೆಟ್ಟಿ, ವಿಶೇಷವಾಗಿ ಮಹಾಬಲ ಶೆಟ್ಟರವರು. ಸೊ ಅವರು ತುಂಬ ಮಂದಿ ಸುಬ್ರಹ್ಮಣ್ಯದವರು ಶಿಕ್ಷಕರು ಬಹಳ ಕಡಿಮೆ. ಅಲ್ಲಿ ಎಲ್ಲ ಬೇರೆ ಬೇರೆ ಊರುಗಳಿಂದ ಬಂದು ಆ ಊರಲ್ಲಿ ಆಗ ಆ ಸುಬ್ರಹ್ಮಣ್ಯ ಅಂತ ಹೇಳಿದರೆ ಈಗಿನ ಹಾಗೆ ಅದೊಂದು ಧಾರ್ಮಿಕ ಕ್ಷೇತ್ರಕ್ಕಿಂತ ಸಣ್ಣ ಮಟ್ಟ ಇದಿತ್ತು. ಆದರೆ ಶಿಕ್ಷಣವೇ ಅಲ್ಲಿ ಬಹಳ ಪ್ರಾಧಾನ್ಯತೆ ಇದ್ದಂಥ ಜಾಗ. ಸೊ ಅದೆಲ್ಲ ಅವರ ಮೇಲೆ ಗೊತ್ತಿಲ್ಲದ ರೀತಿಯಲ್ಲಿ ಪ್ರಭಾವ ಬೀರಿರ್ಬೋದು. ಸೊ ಅಲ್ಲಿಯ ಉಪನ್ಯಾಸಕರು ಮತ್ತು ಅಲ್ಲಿಯ ಶಿಕ್ಷಕ ಯಾವುದು ಹಿರಿಯ ಶಿಕ್ಷಕರ ಅಂತ ಸಂಘ ಉಂಟು, ಸಂಘದಲ್ಲಿ ಸದಸ್ಯರಾಗಿದ್ದರು. ಸೊ ಇದೆಲ್ಲವೂ ಕೂಡ ಅವರನ್ನು ಒಂದು ಶಾಲೆ ಆರಂಭ ಮಾಡುವುದಕ್ಕೆ ಒಂದು ಪ್ರೇರೇಪಣೆ ನೀಡಿತು ನನಗೆ ಅನಿಸ್ತದೆ. ಶಿವರಾಮ್ ಸರ್, ಬಹುಶಃ ಒಂದು ಕಟ್ಟಡ ಕಟ್ಟುವ ಹಾಗೆ ಅಥವಾ ಒಂದು ವಸತಿ ಗೃಹ ಕಟ್ಟುವ ಹಾಗೆ ಒಂದು ಶಾಲೆಯನ್ನು ಕಟ್ಟುವುದಲ್ಲ. ಅದರ ಹಿಂದೆ ಈಗಾಗಲೇ ಅವರು ಉಲ್ಲೇಖ ಮಾಡಿದಾಗೆ ಅದು ಬೇರೆ ರೀತಿಯ ಆಲೋಚನೆಗಳಿರಬೇಕು. ಆರಂಭಿಕ ದಿನಗಳು ಹೇಗಿತ್ತು ಅವರಿಗೆ, ಯಾವ ರೀತಿ ಸವಾಲುಗಳಿತ್ತು? ಅಂದರೆ ಪ್ರಾರಂಭ ಮಾಡಿದವರ ಉದ್ದೇಶ ಇಷ್ಟೇ, ಜನಸಾಮಾನ್ಯರ ಮಕ್ಕಳು ಅತಿ ಕಡಿಮೆ ಇದ್ದಾರೆ. ಈಗ ದೂರಕ್ಕೆ ಹೋದಾಗ ಆಂಗ್ಲ ಮಾಧ್ಯಮ ಪ್ರಾರಂಭ ಆಗಲಿಕ್ಕೂ ಕಾರಣ ಗಣೇಶ್ ಸರ್ ಹೇಳಿದಾಗೆ ಪ್ರಾಥಮಿಕ ಶಾಲೆ ಆಗ ಭಾಳ ಚೆನ್ನಾಗಿತ್ತಲ್ಲಿ ಕನ್ನಡ ಮೀಡಿಯಮ್ಮಿನಲ್ಲಿ ಈ ಪ್ರೈವೇಟ್ ಶಾಲೆಗಳು ಬರಬೇಕು ಅಂತ ಹೇಳಿದರೆ ಸ್ವಲ್ಪ ಹಣವನ್ನು ಕೊಟ್ಟು ಬರಬೇಕಾಗ್ತದೆ, ಡೊನೇಷನ್ ಕೊಟ್ಟು ಬರಬೇಕಾಗ್ತದೆ. ಆ ಪರಿಸ್ಥಿತಿಯಲ್ಲಿರತಕ್ಕಂಥ ವ್ಯಕ್ತಿಗಳಲ್ಲಿ ಭಾಳ ವಿರಳ ಆ ಸಂದರ್ಭದಲ್ಲಿ. ಆ ಟೈಮ್ನಲ್ಲಿ ಮಹಾಬಲ ಶೆಟ್ಟರು, ನಮ್ಮ ಟಿ ಭಟ್ ಸರ್, ಇವರೆಲ್ಲ ಈ ಸಂಸ್ಥೆಯಲ್ಲಿ ಅವರಿಗೆ ಮಾರ್ಗದರ್ಶನ ನೀಡಲಿಕ್ಕೆ ಅಂತ ಹೇಳಿಕೊಂಡು ಆ ಸಂಸ್ಥೆಯಲ್ಲಿ ಇಟ್ಟುಕೊಂಡಿದ್ದೆವು. ಆ ಸಂದರ್ಭದಲ್ಲಿ ಏನಾಯಿತು ಅಂತೇಳಿ ಹೇಳಿದರೆ, ಈ ಸಂಸ್ಥೆ ನಡೆಸುವುದು ಅಷ್ಟು ಸುಲಭ ಅಲ್ಲ ಅಂತ ಹೇಳುವಂಥದ್ದು ಕಂಡಿತು ಕನ್ನಡ ಮೀಡಿಯಮ್ನಲ್ಲಿ ಹೋದರೆ. ಅಂದರೆ ಸಂದರ್ಭದಲ್ಲಿ ಆಂಗ್ಲ ಮಾಧ್ಯಮಕ್ಕೆ ಅದನ್ನು ಪರಿವರ್ತನೆ ಮಾಡಿಕೊಂಡು ಮುಂದೆ ಆಂಗ್ಲ ಮಾಧ್ಯಮ ಸಂಸ್ಥೆಯನ್ನು ತಗೊಂಡು, ಆವಾಗ ಅವರ ಹತ್ರ ಒಂದು ಇದಿದೆ ಅಂತೇಳಿ ಜನಸಾಮಾನ್ಯರ ಮಕ್ಕಳು ಕೂಡ ಈ ಸಂಸ್ಥೆಯಲ್ಲಿ ಓದಬೇಕು. ಭಾರಿ ಇದೊಂದು ಹಣವನ್ನು ಇಟ್ಟುಕೊಂಡು, ಅಂದರೆ ದೂರದಲ್ಲಿ ಹೋಗಿ ಆಂಗ್ಲ ಮಾಧ್ಯಮ ಸೇರದೆ ಇಲ್ಲಿಯೇ ಆ ರೀತಿಯ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಒಳ್ಳೆಯ ಎಜುಕೇಷನ್ ಕೊಡಬೇಕು ಹೇಳೋ ದೃಷ್ಟಿಯಲ್ಲಿ ಮಾಡಿರುವಂಥದ್ದು. ಪ್ರಾರಂಭದಲ್ಲಿ ನಾವು ಏನು ಮಾಡಿದ್ದೇವೆ ಅಂತ ಹೇಳಿದರೆ, ಆಂಗ್ಲ ಮಾಧ್ಯಮ ಸ್ಟಾರ್ಟ್ ಆಗುವಾಗ ಒಂದು ಹಾಸ್ಟೆಲ್ನ ಅವಶ್ಯಕತೆ ಇತ್ತು. ಯಾಕಂತ ಹೇಳಿದರೆ ದೂರದಿಂದ ಬರಬೇಕು ಅಂತೇಳಿ ನಮಗೆ ಸಾಮಾನ್ಯವಾಗಿ ಸೋಮವಾರಪೇಟೆ ಆ ಸೈಡಿನಿಂದ ಬರುವಂತಕ್ಕಂಥ ಮಕ್ಕಳು, ಮತ್ತು ದೂರದಿಂದಲೂ ಕೂಡ ಆ ಸಂದರ್ಭದಲ್ಲಿ ಮಡಿಕೇರಿ ಈ ಕಡೆಯಿಂದಲೂ ಇನ್ನು ದೂರಗಳಿಂದ ಬರತಕ್ಕಂಥ ಮಕ್ಕಳಿಗೆ ಒಂದು ಹಾಸ್ಟೆಲನ್ನು ಪ್ರಾರಂಭ ಮಾಡಿ ಹಾಸ್ಟೆಲ್ನ ಮುಖಾಂತರ ಪ್ರಾರಂಭದಲ್ಲಿ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು. ಅದು ಒಂದು ಏನಂತ ಹೇಳಿದರೆ, ನಮ್ಮ ಸಂಸ್ಥೆಗೆ ಒಂದು ಒಳ್ಳೆಯ ಮುಖ್ಯೋಪಾಧ್ಯಾಯನವರು ಸಿಕ್ಕಿದ ಕಾರಣ, ವಿದ್ಯಾರತ್ನರವರು, ಅವರು ಕೂಡ ಬಹಳ ಒಂದು ಮುತುವರ್ಜಿಯಿಂದ ಈ ಸಂಸ್ಥೆಯನ್ನು ಒಟ್ಟೊಟ್ಟಿಗೆ ಕೊಂಡೋದ ಕಾರಣ ಇವತ್ತು ಇಷ್ಟೊಂದು ಹೆಮ್ಮರವಾಗಿ ಬೆಳೀಲಿಕ್ಕೆ ಪ್ರಾರಂಭ ಆಯಿತು. ಆ ನಂತರದ ದಿನಗಳಲ್ಲಿ ಕುಮಾರಣ್ಣಯ್ಯರವರ ಎಜುಕೇಷನ್ನು, ಅವರ ಇದು ಸಣ್ಣದಿದ್ದರೂ ಕೂಡ ಅವರ ಆಲೋಚನೆಗಳು ಆ ರೀತಿಯಾಗಿ ಇಳಿದ ಕಾರಣ
ಆಗಿನ ಕಾಲದ ಸ್ಥಿತಿಯಲ್ಲಿ ತುಂಬ ಕಷ್ಟ ಇತ್ತು ಒಂದು ಸಂಸ್ಥೆಯನ್ನು ನಡೆಸಬೇಕಂತ. ಏನೋ ಪೂರಕವಾಗಿ ಅವರಿಗೆ ಈ ಒಂದು ಅನುಗ್ರಹ ಲಾಡ್ಜ್ ಇದ್ದ ಕಾರಣ ಇದರ ಮುಖಾಂತರ ಇವತ್ತು ಕೂಡ ಇಷ್ಟೆಲ್ಲ ಬೆಳೀಲಿಕ್ಕೆ ಕಾರಣವೇ ಅದರ ಮುಖಾಂತರ, ಈ ಬಿಸ್ನೆಸ್ನ ಒಂದು ದೃಷ್ಟಿಯಿಂದ ಅಲ್ಲ, ಒಂದು ಒಳ್ಳೆಯ ಒಂದು ಎಜುಕೇಷನ್ ಕೊಡಬೇಕು ಹೇಳೋ ದೃಷ್ಟಿಯಲ್ಲಿ ಮುಗಿಸ್ಕೊಂಡು ನಾವು ಬೇರೆ ಬೇರೆ ಶಾಲೆಗಳಿಗೆ ಆ ಸಂದರ್ಭಗಳಲ್ಲಿ ಹೋಗಿ ಅಲ್ಲಿಯ ಮಕ್ಕಳನ್ನು ಇಲ್ಲಿಗೆ ತರಿಸುವಂಥ ಒಂದು ಬಹಳ ಒಂದು ಮುತುವರ್ಜಿಯನ್ನು ವಹಿಸಿಕೊಂಡು ಬಹುಶಃ ಅವರು ಅದನ್ನು ಬೆಳೆಸಲಿಕ್ಕೆ ಕಾರಣೀಭೂತಾಯಿತು. ಚಂದ್ರಣ್ಣ, ಬಹುಶಃ ವಸತಿ ಗೃಹದ ಜವಾಬ್ದಾರಿಯನ್ನು ನೀವು ನೋಡ್ತಾ ಇದ್ದೀರಿ. ಇದರ ಆರಂಭ ಅಂದರೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಆಗಮಿಸುವಂಥ ಭಕ್ತಾದಿಗಳಿಗೆ ಒಳ್ಳೆಯ ವ್ಯವಸ್ಥೆ ಬೇಕು ಅಂತ ಈಗ ಬಹಳ ದೊಡ್ಡ ಮಟ್ಟದಲ್ಲಿ ವಸತಿ ಗೃಹಗಳೆಲ್ಲ ಇವೆ. ಆದರೆ ಅನೇಕ ವರ್ಷಗಳ ಹಿಂದೆಯೇ ಅವರು ಆ ಆಲೋಚನೆಯನ್ನು ಮಾಡಿದ್ರು ಅಲ್ವಾ? ಹೌದು, ಅವರು ಸುಮಾರು 2002ರಲ್ಲಿ ಒಂದು ಅನುಗ್ರಹ ವಸತಿ ಗೃಹವನ್ನು ಬಹುಶಃ ದೇವಸ್ಥಾನ ಹತ್ತಿರನೇ ಒಂದು ಜಾಗ ತಗೊಂಡು ಅಲ್ಲೇ ಒಂದು ವಸತಿ ಗೃಹ ಮಾಡಬೇಕು ಅಂತೇಳಿ, ವಸತಿ ಗೃಹ ಪ್ರಾರಂಭದಲ್ಲಿ ಒಂದು 27 ರೂಮ್ ಇತ್ತಷ್ಟೇ. ಆವಾಗ ಕೂಡ ಒಂದು 3 AC ರೂಮ್ಗಳಿತ್ತು ಪ್ರಾರಂಭದಲ್ಲಿ. ಸೊ ಅದನ್ನು ಮತ್ತೆ ನಾವು ಡೆವಲಪ್ ಮಾಡಿದೆವು. ಈಗ ಸುಮಾರು 52 ರೂಮ್ಗಳಿದೆ. ಆದರೆ ಹೆಚ್ಚು ದುಬಾರಿ ನಾವು ರೂಮ್ಗೆ ಯಾವುದೇ ಪ್ರೈಸ್ ಇಡದೆ ಕಡಿಮೆ ದರದಲ್ಲಿ ಈಗಲೂ ಕೂಡ ರೂಮನ್ನು ನಾವು ನೀಡ್ತಾ ಇದ್ದೇವೆ. ಅವರ ಉದ್ದೇಶ ಕೂಡ ಅದೇ ಇರ್ಬೋದಲ್ವಾ? ಅವರ ಉದ್ದೇಶ ಕೂಡ ಹಾಗಿತ್ತು. ಪ್ರಾರಂಭದಲ್ಲಿ 150 ರೂಪಾಯಿ ಇತ್ತಷ್ಟೇ ರೂಮಿಗೆ. ಇವಾಗ ನಾವೆಲ್ಲ ವ್ಯವಸ್ಥೆಯನ್ನು ಕೂಡ ಅಲ್ಲಿ ನೀಡ್ತಾ ಇದ್ದೇವೆ. ಉದಾಹರಣೆಗೆ 24x7 ಇದು ವಿದ್ಯುತ್ ಸೌಲಭ್ಯ, ಹಾಗೆ ಅವರಿಗೆ ಹಾಟ್ ವಾಟರ್ನ ಸೌಲಭ್ಯ, ಹಾಗೆ ಬರತಕ್ಕಂಥ ಯಾತ್ರಿಕರಿಗೆ ಎಲ್ಲ ವ್ಯವಸ್ಥೆಗಳನ್ನು, ಇವನು AC ರೂಮ್ಗಳಿಗೆ ಈಗ ಇತ್ತೀಚೆಗೆ ವೈಫೈ, ಇಂಟರ್ಕಮ್ ಎಲ್ಲ ಕೂಡ ಹಾಕಿದ್ದೇವೆ. ಸೊ ಒಂದು ದೇವಸ್ಥಾನಕ್ಕೆ ಬರತಕ್ಕಂಥ ಯಾತ್ರಿಕರಿಗೆ ಕಡಿಮೆ ದರದಲ್ಲಿ ಉತ್ತಮವಾದಂಥ ಒಂದು ಕೊಠಡಿಗಳು ಸಿಗಬೇಕು. ಆ ನಿಟ್ಟಿನಲ್ಲಿ ನಾವು ಅದರ ಡೆವಲಪ್ಮೆಂಟಿಗೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಗಣೇಶನ ತಂದೆಯವರ ಯಾವ ಆದರ್ಶ ಗುಣಗಳನ್ನು ತಾವು ಕೂಡ ಈಗ ಪರಿಪಾಲನೆ, ಯಾವ ತುಂಬ ಇಷ್ಟ ನಿಮಗೆ ತಂದೆಯವರ ಗುಣ? ವಿಶೇಷವಾಗಿ ನನ್ನ ಮೇಲೆ ಹೆಚ್ಚು ಪ್ರಭಾವ ಬೀರಿದ್ದು ಅವರ ಸೇವಾ ಮನೋಭಾವನೆ. ಯಾಕೆಂದರೆ ಅದು ನಮ್ಮ ಚಿಕ್ಕದಿಂದಲೇ ನಾನು ಸಾಮಾನ್ಯ ಪ್ರಾಥಮಿಕ ಶಾಲೆಗೆ ಹೋಗುವ ಸಂದರ್ಭದಲ್ಲಿ ಈ ಸರ್ವಿಸ್ ಎಂಬುದು ನಮ್ಮ ಮನೆಯಲ್ಲಿ ಅದೊಂದು ರೀತಿಯಲ್ಲಿ, ಅಂದರೆ ನಿಮಗೆ ಯಾವತ್ತೂ ನಮ್ಮ ಸುತ್ತಮುತ್ತ ಕೇಳುತ್ತಿರುವ ಶಬ್ದ ಸರ್ವಿಸ್, ಸೇವೆ ಯಾವ ರೀತಿಯಲ್ಲಿ ಅಂದರೆ ಅವರು ಈಗ ಲಯನ್ಸಲ್ಲಿ ಇರ್ಬೋದು, JCಯಲ್ಲಿ ಇರ್ಬೋದು, ಯಾವುದೇ ಸಂಸ್ಥೆಯಲ್ಲಿ ಇದ್ದರೂ ಕೂಡ ಆ ಸೇವಾ ಒಂದು ಏನು ಅದು ನಮ್ಮ ಒಳಗಡೆ ಗೊತ್ತಿಲ್ಲದೆ ನಮ್ಮೊಳಗಡೆ ಅದನ್ನು ಸೇರಿಬಿಟ್ಟಿತ್ತು. ಸೊ ಮತ್ತು ನನ್ನಲ್ಲಿ ವೈಯಕ್ತಿಕವಾಗಿ ಹೇಳೋದಿದ್ರೆ, ಈಗ ಅವರು ಬಡತನದಲ್ಲಿ ಬಂದಿದ್ದರು, ಬಡತನದಿಂದ ಬಂದು ಮೇಲೆ ಬಂದರು, ಒಂದೆಲ್ಲ ಹಂತದಲ್ಲಿ ಒಂದು ಲಾಡ್ಜ್ ಆಗಿರ್ಬೋದು, ವ್ಯವಹಾರಕ್ಕೆ ಒಂದು ಲಾಡ್ಜ್, ಈ ಕಡೆ ನೀವು ಸರ್ವಿಸ್ ಮಾಡಿದರೆ ನಿಮಗೆ ಶಾಲೆ, ಎರಡನ್ನು ಕೂಡ ನಮ್ಮ ಮುಂದೆ ಇಟ್ಟು ಹೋಗುದು. ಸೊ ನಮ್ಮ ಜವಾಬ್ದಾರಿ ಏನಾಗಿತ್ತು ಅಂತ ಹೇಳಿದರೆ, ಒಂದು ನಮ್ಮ ಬದುಕನ್ನು ನಾವು ಚೆನ್ನಾಗಿ ಇಟ್ಟುಕೊಳ್ಬೇಕು, ನಮ್ಮ ವ್ಯವಹಾರ ಚೆನ್ನಾಗಿ ಇಟ್ಟುಕೊಳ್ಳಿ ಒಂದು. ಎರಡನೇದು, ಅವರು ಮಾಡಿದ ಸಂಸ್ಥೆಯನ್ನು ಮುಂದಿನ ಜನಾಂಗಕ್ಕೆ ಅದು ತಲುಪಿಸಬೇಕು. ಆ ಮೂಲಕ ಅವರ ಹೆಸರು ಯಾವತ್ತೂ ಈಗ ಎಷ್ಟೋ ಜನರು ನಮ್ಮನ್ನು ಊರಲ್ಲಿ ಕಾಣ್ತೇವೆ, ನೋಡ್ತೇವೆ, ಅವರು ಹಣ ಆರ್ಥಿಕವಾಗಿ ಸದೃಢರಾಗಿರ್ಬೋದು, ಅದು ಅವ್ರು ಏನಾದರೂ ಅಂತ ಗೊತ್ತಿಲ್ಲ. ಆದರೆ ಇವತ್ತು ಅವರನ್ನಾಗಲೇ 21 ವರ್ಷ ಆದರೂ ಕೂಡ ಅವರ ಶಾಲೆ ಇದ್ದುದರಿಂದ ಪ್ರತಿಯೊಬ್ಬರಿಗೆ ಗೊತ್ತಿದೆ. ಈಗ ಅವರು ಬರೀ ಲಯನ್ಸಲ್ಲಿ ಅಥವಾ JCಯಲ್ಲಿ ಇದ್ದಿದ್ರೆ ಅವರು ಈಗ ಅದು ನೆನಪಿರ್ಬೋದು ನನಗೆ ಹೇಳಿ, ಅವರು ಮರೆಯಾದ ಸಾಧಕರಾದರೂ ಆ ಶಾಲೆ ಇವತ್ತಿಗೂ ಕೂಡ ಅದು ಯಾರು ಸ್ಥಾಪನೆ ಮಾಡಿದ್ದು ಅಂತ ಹೇಳಿದ್ರೆ ಇವತ್ತಿಗೂ ಕೂಡ ಕುಮಾರನಾರ ಶಾಲೆ ಅಂತ ಹೇಳುವಂಥದ್ದು ಇವತ್ತಿಗೂ ಕೂಡ ಉಳ್ಕೊಂಡಿದೆ. ಸೊ ಅದರಿಂದಾಗಿ ನಮಗೆ ಏನಾಯ್ತು ಅಂತ ಹೇಳಿದ್ರೆ, ಸೊ ವ್ಯವಹಾರಕ್ಕಾಗಿ ನಮಗೆ ಲಾಡ್ಜ್ ಇದೆ. ಸೊ ಇದನ್ನು ನಾವೊಂದು ವ್ಯವಹಾರಿಕವಾಗಿ ಬೇಡ, ಬಟ್ ಒಳ್ಳೆ ರೀತಿಯಲ್ಲಿ ಪ್ರಸ್ತುತ ನಮ್ಮ ಮಕ್ಕಳಿಗೆ ಯಾವ ರೀತಿಯ ಶಿಕ್ಷಣ ಬೇಕು, ಇವತ್ತಿನ ಒಂದು ಸ್ಪರ್ಧಾತ್ಮಕ ಯುಗ ಇರ್ಬೋದು, ಸಾಕಷ್ಟು ಬದಲಾವಣೆ ಆಗ್ತಾ ಇದೆ. ದಿವಸಕ್ಕೆ ಶಿಕ್ಷಣದಲ್ಲಿ ಬದಲಾವಣೆ ಆಗ್ತದೆ. ಸೊ ಅದರೊಟ್ಟಿಗೆ ನಾವು ಹೇಗೆ ಹೋಗ್ತಾ ಇರಬೇಕು. ಸೊ ಇದು ಒಂದು. ಸೊ ಹಾಗೆ ಅದರಲ್ಲಿ ನಾವು ನಮ್ಮ ಮಟ್ಟಿನ ಎಷ್ಟು ಈಗ ನಾವು ಬೇರೆ ಶಾಲೆ ರೀತಿಯಲ್ಲಿ ನಮ್ಮದೇ ಆದ ರೀತಿಯಲ್ಲಿ ನಾವು ನಡೆಸ್ತಾ ಇದ್ದೇವೆ. ಆದ ಕಾರಣ ನಮಗೆ ನಮ್ಮದೇ ಆದ ರೀತಿ ಬೇರೆ ಮಕ್ಕಳು ನಾವು ಯಾವುದೇ ರೀತಿಯ ಇದನ್ನು ಜಾಹೀರಾತುಗಳನ್ನು ಕೊಡದಿದ್ದರೂ ನಮ್ಮಲ್ಲಿಗೆ ಬರುವ ಮಕ್ಕಳಿದ್ದಾರೆ. ಸೊ ನಮ್ಮ ಉದ್ದೇಶ ಏನು ಅಂತ ಹೇಳಿದರೆ, ಅವರು ಸ್ಥಾಪನೆ ಮಾಡಿದ್ದ ಹೌದು, ಆ ಸ್ಥಾಪಕರ ಹೆಸರು ನಿರಂತರವಾಗಿರಬೇಕು. ಅವರ ಹೆಸರು, ಅವರ ಉದ್ದೇಶ ಬೇರೆ ಬೇರೆ ಇದ್ದಿರ್ಬೋದು, ಅದು ಗೊತ್ತಿಲ್ಲ. ಬಟ್ ನಮಗೇನು ಅಂತ ಹೇಳಿದರೆ, ಆ ಶಾಲೆ ಮುಖಾಂತರ ಆ ವ್ಯಕ್ತಿಯ ಹೆಸರು ಅಲ್ಲಿರಬೇಕು. ಅದೊಂದೇ ಉದ್ದೇಶಕ್ಕೋಸ್ಕರ ನಾವು ಇವತ್ತು ಕೂಡ ಚೆನ್ನಾಗಿ ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಬಹುಶಃ ಅವರ ಮಾತೃಭಾಷೆ ಮಲಯಾಳಂ, ಕೇರಳದಿಂದ ಬಂದವರು. ಆದರೆ ಅದು ಒಂದು ವ್ಯತ್ಯಾಸವೇ ಗೊತ್ತಿಲ್ಲದ ರೀತಿಯಲ್ಲಿ ಅವರ ಕನ್ನಡ ಇರ್ಬೋದು, ತುಳು ಇರ್ಬೋದು, ಮಿಗಿಲಾಗಿ ಅರೆಗನ್ನಡ ಇರ್ಬೋದು. ಅದರ ಬಗ್ಗೆ ಕುಮಾರನಾಯರವರು
ನಮ್ಮಲ್ಲಿ ಸಾಧಾರಣವಾಗಿ ನಮ್ಮ ಊರಿನಲ್ಲಿ ಗೌಡ ಸಮಾಜದವರೇ ಜಾಸ್ತಿ ಇರುವಂಥದ್ದು. ಬಹುಶಃ ಅವರು ಕೇರಳದಿಂದ ಬಂದರೂ ಕೂಡ ಅವರು ಎಲ್ಲ ನಮ್ಮ ಗೌಡ ಜನರೊಟ್ಟಿಗೆ ಬೆರೆದುಕೊಂಡು ಗೌಡರ ಯಾವ ರೀತಿಯ ಆಚಾರ ವಿಚಾರಗಳಿವೆ ಆ ಆಚಾರ ವಿಚಾರಗಳಲ್ಲಿ ಅವರ ಮಕ್ಕಳಾಗ್ಬೋದು, ಅವರ ಮನೆಯವರಾಗ್ಬೋದು, ಎಲ್ಲರೂ ಕೂಡ ಬೆಳೆದಿದ್ದಾರೆ. ಮತ್ತು ಅವರು ಮಾತನಾಡತಕ್ಕಂಥ ಭಾಷೆ ಕೂಡ ಅರೆಕನ್ನಡದಲ್ಲೇ ನಮ್ಮೊಟ್ಟಿಗೆ ಅರೆಭಾಷೆಯಲ್ಲೇ ಅವರು ಮಾತನಾಡ್ತಾ ಇದ್ದರು. ಇಡೀ ಊರಲ್ಲಿ ಕೂಡ ಅರೆಭಾಷೆಯಲ್ಲೇ ಅವರು ಪ್ರತಿಯೊಬ್ಬರ ಹತ್ರ ಕೂಡ ಅವರನ್ನು ಯಾರೂ ಕೂಡ ಅವರು ಕೇರಳದಿಂದ ಬಂದವರು, ಕುಮಾರಣ್ಣಯವರೊಬ್ಬ ಹೊರಗಿನ ಜನ ಅಂತ ಹೇಳುವಂಥ ಒಂದು ವ್ಯವಸ್ಥೆಯಲ್ಲಿ ಯಾರು ಕೂಡ ಇರಲಿಲ್ಲ. ಯಾರು ಕೂಡ ಅದನ್ನು ಮನದಲ್ಲಿ ಕೂಡ ಇಟ್ಟುಕೊಂಡವರು ಏನೇಕಲ್ ಊರಿನಲ್ಲಿಲ್ಲ. ಅವರಿಗೆ ತುಂಬ ಏನೇಕಲ್ನಲ್ಲಿ ತುಂಬ ಅವರಿಗೆ ಗೌರವ ಇತ್ತು. ಅವರ ಬಗ್ಗೆ ತುಂಬ ಜನರಿಗೆ ಕೂಡ ಅವರಲ್ಲಿ ತುಂಬ ಗೌರವ ಇತ್ತು. ಅವರಿಗೆ ಕೂಡ ಊರಿನಲ್ಲಿ ತುಂಬ ಬೆರೀತಿದ್ರು. ಆ ದೃಷ್ಟಿಯಲ್ಲಿ ಬಹುಶಃ ಈಗಾಗಲೇ ನಾವು ಸಂಸ್ಥೆಯ ಬಗ್ಗೆ ಹೇಳಿದಾಗ ನನಗೊಂದು ಸಣ್ಣ ಮಾತು ನೆನಪಾಗ್ತದೆ. ಬಹುಶಃ ಕುಮಾರಣ್ಣರವರು ಈ ಸಂಸ್ಥೆಯನ್ನು ಸ್ಥಾಪಿಸುವಾಗ ಆ ಶಾಲೆಗೆ ಯಾವ ಹೆಸರಿಡೋದು ಅಂತ ಹೇಳುವಂಥದ್ದು ಬಹುಶಃ ವಿದ್ಯಾಭೂಷಣರ ಬಗ್ಗೆ ಅವರು ನಿಕಟವಾದಂಥ ಸಂಪರ್ಕವನ್ನು ಇಟ್ಟುಕೊಂಡವರು ಮಠದ ಬಗ್ಗೆ. ಆವಾಗ ವಿದ್ಯಾಭೂಷಣರು ಒಂದು ಮಾತು ಹೇಳಿದರು, ಎರಡೂ ಇಲ್ಲಿ ಒಪ್ತದೆ, ಕುಮಾರ ನಾಯರವರ ಹೆಸರು ಬರಬೇಕು. ಕುಮಾರ ಅಂತ ಹೇಳಿದರೆ ಸುಬ್ರಹ್ಮಣ್ಯ, ಹಾಗೆ ಕುಮಾರಸ್ವಾಮಿ ಅಂತ ಹೇಳುವಂಥ ಹೆಸರನ್ನು ಇಡಲಿಕ್ಕೆ ಕಾರಣವೂ ಕೂಡ ವಿದ್ಯಾಭೂಷಣರು ಹೇಳಿದ ಕಾರಣ. ಆದ ಕಾರಣ ಇವತ್ತು ಕುಮಾರನಾಯರವರ ಸಂಸ್ಥೆಯ ಹೆಸರಿನಲ್ಲಿ ಕುಮಾರನಾಯರ ಹೆಸರು ಕೂಡ ಅಡಗಿದೆ, ಸುಬ್ರಹ್ಮಣ್ಯ ದೇವರ ಹೆಸರು ಕೂಡ ಅಡಗಿದೆ. ಆ ದೃಷ್ಟಿಯಲ್ಲಿ ಅದು ತುಂಬ ಬೆಳೀತಾ ಇದೆ. ಆ ಸಂಸ್ಥೆ ಅನುಗ್ರಹ ಕೂಡ ಇದೆ. ಅವರ ಕುಮಾರನಾಯರ ಏನು ಆಗಬೇಕು ಅಂತ ಹೇಳೋದು ಅದು ಈಗ ನಡೀತಾ ಇದೆ. ಆ ದೃಷ್ಟಿಯಲ್ಲಿ ಅವರು ಊರಿನಲ್ಲಿ 100ಕ್ಕೆ 100 ನಮ್ಮವರೇ ಆಗಿದ್ದರು. ನಮ್ಮ ಸಮಾಜದವರೊಟ್ಟಿಗೆ ಬೆಳೆಯುತ್ತಿದ್ದರು. ಅವರು ನಮ್ಮ ಸಮಾಜದವರೇ ಅಂತ ಹೇಳುವಂಥ ಒಂದು ವ್ಯವಸ್ಥೆ ನಮ್ಮ ಊರಿನವರಲ್ಲಿ ಇತ್ತು ಆ ಸಂದರ್ಭ. ಗಣೇಶನ ರಾಜಕೀಯ ನಾಯಕರಾಗಿದ್ದರು, ಅವರು ಸಾಮಾಜಿಕ ನಾಯಕರಾಗಿದ್ದರು. ಸಹಜವಾಗಿ ಇಂಥ ವ್ಯಕ್ತಿತ್ವಗಳಿಗೆ ಅನೇಕ ಹಿರಿಯ ನಾಯಕರ ಒಡನಾಟಗಳಿರ್ತವೆ. ಯಾರು ತುಂಬ ದೊಡ್ಡ ಮಟ್ಟದ ನಾಯಕರು ನಿಮ್ಮ ಮನೆಗೆ ಬರ್ತಾ ಇದ್ದದ್ದು ಅಥವಾ ಸುಬ್ರಹ್ಮಣ್ಯಕ್ಕೆ ಬಂದಾಗ ಅವರನ್ನು ಭೇಟಿ ಆಗ್ತಾ ಇದ್ದಂಥ ನೆನಪು ಮಾಡಿಕೊಳ್ಳಿ. ಅವರಿಗೆ ಹೆಚ್ಚಾಗಿ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ತುಂಬ ವರ್ಷಗಳ ಕಾಲ ಅವರು ಒಡನಾಡಿದ್ದದ್ದು. ಸೊ ಅವರು ವೀರಪ್ಪ ಮೊಯ್ಲಿಯವರು ಅವರ ಹತ್ರ ಬಹಳ ಹತ್ತಿರದ ಒಡನಾಟ ಇತ್ತು. ಶಾಲೆ ಉದ್ಘಾಟನೆ ಕೂಡ ಬಂದಿದ್ರು. ಉದ್ಘಾಟನೆಗೆ ಅಲ್ಲ, ಆನಂತರ ದಿನಗಳಲ್ಲಿ ಆನಂತರ ಒಂದು ಕಟ್ಟಡ ರಚನೆ, ಒಂದು ಹೊಸ ಕಟ್ಟಡ ಆಗುವಾಗ 1999ರಲ್ಲಿ ಅವರು ಬಂದಿದ್ರು. ಸೊ ವೀರಪ್ಪ ಮೊಯ್ಲಿಯವರ ಬಗ್ಗೆ ಬಹಳ ಅಭಿಮಾನ ಅವರಿಗೆ. ಅವರು ಏನೇ ಇದ್ದರೂ ಸುಬ್ರಹ್ಮಣ್ಯಕ್ಕೆ, ಮತ್ತು ಎಲ್ಲ ನಾಯಕರು ಬಂದರೆ ಸುಬ್ರಹ್ಮಣ್ಯಕ್ಕೆ ಬಂದರೆ ಸಹಜವಾಗಿ ದೇವಸ್ಥಾನಕ್ಕೆ ಬರ್ತಾರೆ. ದೇವಸ್ಥಾನಕ್ಕೆ ಬಂದಾಗ ಸಹಜವಾಗಿ ಸಿಗ್ತಾರೆ, ಎಲ್ಲರೂ ಬರ್ತಾರೆ. ಸೊ ಅದು ಆ ಪಕ್ಷದಲ್ಲಿ ಯಾರೇ ಬಂದರೂ ಕೂಡ ಅವ್ರನ್ನ ಸಂಪರ್ಕ ಮಾಡ್ತಿದ್ರು, ಅವರೆಲ್ಲ ಮಾಡ್ತಿದ್ರು. ಸೊ ನನಗೆ ಈಗ ನಾವು ಬೇರೆ ಈ ದೃಷ್ಟಿಕೋನ ತಿಳ್ಕೊಂಡ್ರೆ ವೀರಪ್ಪ ಮೊಯ್ಲಿಯವರೇ ಅವರಿಗೆ ಒಂದು ಗಟ್ಟಿಯಾದ ಆಧಾರ ಸ್ತಂಭ ಅಂತ ನನಗೆ ತಿಳ್ಕೊಂಡಾಗೆ. ಉಳಿದಂತೆ ಎಲ್ಲರೂ ಯಾವ ಪಕ್ಷದ, ಅದು ಪಕ್ಷ ಯಾವುದೇ ಇರ್ಬೋದು, ಅವರು ಎಲ್ಲರದ್ದು ಕಾಂಗ್ರೆಸ್ ಪಕ್ಷದಲ್ಲಿದ್ರು ಕೂಡ ಅವರಿಗೆ ಅವರು ಅದೆಲ್ಲ ಇಲ್ಲ, ಅದಿಲ್ಲ. ಆತರ ಅವರು ಆ ಪಕ್ಷದಂತ ಹಾಗೇನಿಲ್ಲ ಅವರಿಗೆ. ಈಗ ಆ ಟೈಮಲ್ಲಿ ಶ್ರೀಕೃಷ್ಣ ರುದ್ರಪಾತ್ರ ಇದ್ರು. ಸೊ ಅವರೆಲ್ಲ ಬಹಳ ಆತ್ಮೀಯರಾಗಿದ್ರು, ಎಲ್ಲರೂ ಕೂಡ ಬಹಳ ಆತ್ಮೀಯರಾಗಿದ್ರು. ಸೊ ಮತ್ತೊಂದು ಅವರಿಗೆ ಸುಬ್ರಹ್ಮಣ್ಯದಲ್ಲಿ ಅವರು ಅಷ್ಟೊಂದು ಬೆಳೀಲಿಕ್ಕೆ ಇನ್ನೊಂದು ಕಾರಣ ಪತ್ರಿಕೆ ಕೂಡ. ಅದು ಹೇಗೆ ಅಂತ ಹೇಳಿದರೆ ವಿಶೇಷವಾಗಿ ವಿಠಲರಾಯರು, ನಾವು ಅದನ್ನು ಹೇಳದಿರ್ಲಿಕ್ಕೆ ಸಾಧ್ಯ ಇಲ್ಲ. ಉದಯವಾಣಿ ಪತ್ರಿಕೆ ನಿಮಗೆ ಗೊತ್ತಿದ್ದಾಗೆ ನಮ್ಮ ಆ ಕಾಲದ ಘಟ್ಟಗಳಲ್ಲಿ ಅತ್ಯಂತ ಪ್ರಬಲವಾದ ಪತ್ರಿಕೆ. ಸೊ ಸುಬ್ರಹ್ಮಣ್ಯದಲ್ಲಿ ಅವರು ವಿಠಲರಾಯರು ಬಹಳ ಒಳ್ಳೆ ಪತ್ರಕರ್ತ, ಅಂದರೆ ಅವ್ರಿಗೆ ಬರೆಯುವುದರ ಶೈಲಿ, ಅವರ ಶೈಲಿ ಯಾರಿಗಿದಿಲ್ಲ. ಸೊ ಹೆಚ್ಚಾಗಿ ವಿಠಲರಾಯರು ಮತ್ತು ತಂದೆಯವರ ಸಂಪರ್ಕ ಬಹಳ ಅನ್ಯೋನ್ಯವಾದದ್ದು. ಅದು ಎಲ್ಲ ವಿಷಯಗಳು ಏನಾದರೂ ಅವರಿಗೆ ಇಂಥ ಅಂದರೆ ಈಗ ಬೇರೆ ಬೇರೆ ಸಂಘ ಸಂಸ್ಥೆಗಳು ಇರೋ ಕಾರಣ ಅವರಿಗೆ ಭಾಳ ಏನೇ ಒಂದು ಸಮಸ್ಯೆಗಳಿದ್ರು, ಏನೇ ಒಂದು ಇದಿದ್ರು ಕೂಡ ಅವ್ರ ಹತ್ರ ಹೇಳಿದ್ರು. ಮತ್ತು ಅವರಿಗೆ 2004 ಇಂದಿರಾ ಪ್ರಿಯದರ್ಶಿನಿ ಅವಾರ್ಡ್ ಸಿಕ್ಕಿದೆ. ಇಂದಿರಾ ಪ್ರಿಯದರ್ಶನ 1999ರಲ್ಲಿ ಅದಕ್ಕೆ ಎಲ್ಲ ತಯಾರಿ ಮಾಡಿಕೊಟ್ಟವರು ವಿಠಲರಾಯರು. ಸೊ ಅದಕ್ಕೆ ಯಾವ ರೀತಿ ಡಾಕ್ಯುಮೆಂಟನ್ನು ತಯಾರು ಮಾಡಬೇಕು ಅದನ್ನೆಲ್ಲ ಅದಕ್ಕೆ ಏನು ಅವರ ಹಿಂದಿನ ಅಂದರೆ ಪತ್ರಿಕೆಯಲ್ಲಿದ್ದಂಥ ಅವ್ರು ಕಟ್ಟಿ ಮಾಡಿರ್ತಿದ್ರು. ಅವರ ಯಾವುದೇ ನ್ಯೂಸ್ಗಳು ಬಂದಿದ್ರು ಕೂಡ ಅದನ್ನು ಹೌದೌದು. ಸೊ ಅದರಲ್ಲಿ ನಾವು ಏನು ಮಾಡಿದ್ವಿ, ಎಲ್ಲವನ್ನು ಅವರು ತೆಗೆದಿಡ್ತಿದ್ರು. ಅವರ ಏನೇ ಬಂದಿದ್ರು ಕೂಡ ಅದನ್ನೆಲ್ಲ ತೆಗೆದಿಡ್ತಿದ್ರು. ಸೊ ಇದಕ್ಕೆ ಪೂರ್ಣ ಸಹಕಾರ ನೀಡಿದ ವಿಠಲರಾಯರು. ಸೊ ಅದೊಂದು ನಮಗೆ ಅವರ ಒಂದು ಸಂಪರ್ಕಕ್ಕೆ ಅಂದರೆ ಅವರನ್ನು ಇನ್ನೊಂದು ಹಂತಕ್ಕೆ ತಗೊಂಡು ಹೋಗ್ಲಿಕ್ಕೆ ಅದೊಂದು ಹಂತ ಒಳ್ಳೆದಾಯ್ತು. ಓಕೆ,
ಸಾಕಷ್ಟು ಸೇವೆಯನ್ನು ಸಮಾಜಕ್ಕಾಗಿ ಮಾಡಿದವರು. ಅವರು ಇಂಥ ವ್ಯಕ್ತಿಗಳು ಅವರು ಮನೆಗೆ ಸೀಮಿತರಾಗಿರೋದಿಲ್ಲ, ಸಹಜವಾಗಿ ಮನೆಯಿಂದ ಹೊರತಾಗಿ ಸಮಾಜದಲ್ಲೂ ಕೂಡ ಅವರು ಧುರೀಣರಾಗಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ. ತಂದೆಯವರ ಆ ಸಾಧನೆ ಎಲ್ಲವೂ ಕೂಡ ತಾವು ಕೂಡ ಅವರ ಸೇವೆ ಎಲ್ಲವನ್ನು ಕೂಡ ತಮ್ಮ ಮಕ್ಕಳು ನೀವು ಕೂಡ ಅದನ್ನು ಮುಂದುವರಿಸ್ತಾ ಇದ್ದೀರಿ. ಹೇಗೆ ತಂದೆಯವರನ್ನು ನೀವು ನೆನಪು ಮಾಡಿಕೊಳ್ತಾ ಇದ್ದೀರಿ, ಅಂದರೆ ಒಂದು ಕಾರ್ಯಕ್ರಮದ ಮೂಲಕ ಯಾವ ರೀತಿ ನೆನಪು ಮಾಡಿಕೊಳ್ತಾ ಇದ್ದೀರಿ? ತಂದೆಯವರ ಅಂದರೆ ನಾವು ಈಗ ಮೊದಲು ಅವರು ಅಂದರೆ ದೈವಾಧೀನರಾದ ದಿವಸ ಅಂದರೆ ಏಪ್ರಿಲ್ 9ನೇ ತಾರೀಕಿಗೆ ನಾವು ಮಾಡ್ತಿದ್ದೆವು. ಸೊ ಏಪ್ರಿಲ್ 9ಕ್ಕೆ ನಾವು ಮಾಡ್ತಿದ್ದಾಗ ಏನಾಗ್ತಿತ್ತು ಅಂದರೆ ಹೆಚ್ಚು ವಿದ್ಯಾರ್ಥಿಗಳು ಇರ್ತಿರಲಿಲ್ಲ. ನಮ್ಮ ವಿದ್ಯಾರ್ಥಿಗಳಿಗೆ ವಿಷಯಗಳು ಸಂದೇಶಗಳು ತಲುಪ್ತಿರಲಿಲ್ಲ. ಅಂದರೆ ಅವರು ಏನಾಗಿದ್ದರು, ಯಾವ ರೀತಿ ಬಂದಿದ್ರು ಎಂಬುದು ನಾವು ಸಂದೇಶಗಳು ತಲುಪ್ತಾ ಇರಲಿಲ್ಲ. ಸೊ ನಾವು ಕಳೆದ ಒಂದು 3-4 ವರ್ಷಗಳಿಂದ ಅವರು ಹುಟ್ಟಿದ ದಿನ ಅಂದರೆ ಅದು ಜೂನ್ 3ನೇ ತಾರೀಕು, ಆವಾಗ ಎಲ್ಲ ವಿದ್ಯಾರ್ಥಿಗಳು ಇರ್ತಾರೆ. ಸೊ ಅದಕ್ಕೋಸ್ಕರ ಈಗ ನಾವು ಬದಲಾವಣೆ ಮಾಡಿಕೊಂಡಿದ್ದೇವೆ ಮತ್ತು ಒಂದು ರಕ್ತದಾನ ಶಿಬಿರವನ್ನು ಮಾಡ್ತಾ ಇದ್ದೇವೆ. ಸೊ ಒಟ್ಟೇನು ಅಂತ ಹೇಳಿದರೆ ನಮ್ಮದು ಅವರನ್ನು ನೆನಪಿಸುವುದು ಏನಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡೋದು, ಅದಷ್ಟೇ. ಇವತ್ತಿನ ಕಾಲಘಟ್ಟದಲ್ಲಿ, ಇವತ್ತಿನ ಸ್ಪರ್ಧಾತ್ಮಕ ಯುಗದಲ್ಲಿ ವಿದ್ಯಾರ್ಥಿಗಳಿಗೆ ಹೇಗೆ ಮುಂದೆ ತರಬೇಕು, ಅದೇ ನಮ್ಮದು ಉದ್ದೇಶ. ಆ ರೀತಿಯಲ್ಲಿ ನಾವು ಸಮಾಜಕ್ಕಾಗಿ ಬೇಕಾದಷ್ಟು ತ್ಯಾಗವನ್ನು ಮಾಡಿದವರು ಶಾಲಂ ಸರ್. ಸಮಾಜ ಹೇಗೆ ನೆನಪಿಸಿಕೊಂಡಿದೆ? ಕುಮಾರಣ್ಣಯ್ಯರವರ ಈ ಸಮಾಜ ಸೇವೆಯನ್ನು ಅವರು ಹೋದ ನಂತರ ನಾನು ತಿಳ್ಕೊಂಡಾಗೆ ನಮ್ಮ ಆ ಬದಿಯಲ್ಲಿ ಈ ರೀತಿಯ ಸಾಮಾಜಿಕವಾಗಿರತಕ್ಕಂಥ ವ್ಯವಸ್ಥೆಗಳ ಕೊರತೆ ನಮ್ಮಲ್ಲಿ ಕಾಣ್ತಾ ಇದೆ. ಅದನ್ನು ಕಂಟಿನ್ಯೂ ಮಾಡತಕ್ಕಂಥ ವ್ಯಕ್ತಿಗಳು ಇದ್ದರೂ ಕೂಡ ಆ ಮಟ್ಟದಲ್ಲಿ ಖಂಡಿತವಾಗಿಯೂ ಕೂಡ ಈಗ ಅದನ್ನು ಕಂಟಿನ್ಯೂ ಮಾಡುವಂಥ ವ್ಯವಸ್ಥೆಗಳು ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಗತವಾಗಿ ಅವರ ವೈಯಕ್ತಿಕವಾಗಿ ಅವರು ತೆಗೆದುಕೊಳ್ಳುತ್ತಿರತಕ್ಕಂಥ ಆ ವ್ಯವಸ್ಥೆಗಳಿರ್ಬೋದು, ಅದು ನಾನು ತಿಳಿದ ಮಟ್ಟಿಗೆ ಸ್ವಲ್ಪ ಅದು ಕಡಿಮೆಯಾಗಿದೆ ಅಂತ ಹೇಳುವಂಥದ್ದು ನನ್ನ ಭಾವನೆ. ಅವರ ಆ ಮಟ್ಟಕ್ಕೆ ತೆಗೆದುಕೊಂಡಾಗ ಈಗ ಸಾಮಾಜಿಕ ಸೇವೆಗಳು ಆಗ್ತಾ ಇದೆ, ಇಲ್ಲ ಅಂತೇಳಿಲ್ಲ, ಆದರೆ ಅವರ ಆ ಒಂದು ಪೊಟೆನ್ಷಿಯಲ್ ತೆಗೊಳ್ತಕ್ಕಂಥ ಒಂದು ಕ್ರಮಗಳು ಕಡಿಮೆ ಆಗಿದೆ ಅಂತ ಹೇಳುವಂಥದ್ದನ್ನು ಹೇಳ್ಬೋದು. ಇನ್ನೊಂದು, ನೀವು ಅವರು ಉಳಿದ ಈ ರಾಜಕೀಯವಾಗಿ ಅವರನ್ನು ಯಾವ ರೀತಿ ಅವರು ಗುರುತಿಸಿಕೊಂಡಿದ್ದಕ್ಕೆ ನನಗೊಂದು ಸಣ್ಣ ನೆನಪಾಗ್ತಾಯಿದೆ. ಬಹುಶಃ ಸುಬ್ರಹ್ಮಣ್ಯದಲ್ಲಿ ಒಂದು ಸಾರಿ ಕ್ರೀಡಾ ಭಾರತೀಯರ ಸೌತ್ ಇಂಡಿಯಾ ಒಂದು ಕ್ರೀಡಾಕೂಟ ಆಯಿತು. ಬಹುಶಃ ಅವರು ಕಾಂಗ್ರೆಸ್ನವರು, ಬೇಕಾದಷ್ಟು BJPಯ ದೊಡ್ಡ ದೊಡ್ಡ ಘಟಾನುಘಟಿ ಲೀಡರ್ಸ್ಗಳೆಲ್ಲ ಆ ಟೈಮ್ನಲ್ಲಿದ್ದರು. ಆದರೆ ಆ ಕ್ರೀಡಾಕೂಟಕ್ಕೆ ಕುಮಾರಣ್ಣಯ್ಯರವರೇ ಅಧ್ಯಕ್ಷರಾಗಿ ನಿಂತು ಅತ್ಯಂತ ಯಶಸ್ವಿಯಾಗಿ ಸುಬ್ರಹ್ಮಣ್ಯದಲ್ಲಿ ಎಂದೂ ನೆನಪಿನಲ್ಲಿ ಇಡತಕ್ಕಂಥ ಒಂದು ಕ್ರೀಡಾಕೂಟವನ್ನು ಅವರು ಮಾಡಿಕೊಟ್ಟಿದ್ದಾರೆ. ಇದರಲ್ಲಿ ನಾವು ಕುಮಾರಣ್ಣಯ್ಯರವರು ಏನು ಅಂತ ಹೇಳುವಂಥದ್ದನ್ನು ನಾವು ಗಮನಿಸಬೇಕಾದಂಥ ಅಂಶ. ಒಬ್ಬ ಕಾಂಗ್ರೆಸ್ಸಿನ ಒಬ್ಬ ನಾಯಕರಾಗಿ ಒಂದು BJPಯ ಒಂದು ಅತ್ಯಂತ ಅಂದರೆ BJPಯ ಸಂಘಟನೆ ಅಂತೇಳಿ ಹೇಳ್ಬೋದು, RSS ಸಂಘಟನೆ ಮುಖಂಡ, ಅದನ್ನು ಇವರು ಅಷ್ಟು ಚೆನ್ನಾಗಿ ಅಷ್ಟು ಒಳ್ಳೆಯ ರೀತಿಯಲ್ಲಿ ಅದನ್ನು ನಡೆಸಿಕೊಂಡು ಅದನ್ನೊಂದು ಕ್ರೀಡಾಕೂಟವನ್ನು ಮಾಡಿದ್ದಾರೆ. ಇದರಲ್ಲಿ ನಾವು ತಿಳ್ಕೊಳ್ಳೋದು ಅವರ ಒಂದು ವ್ಯಕ್ತಿತ್ವ ಏನು ಅಂತ ಹೇಳೋದು. ಆ ದೃಷ್ಟಿಯಲ್ಲಿ ಅವರು ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿರತಕ್ಕಂಥ ವ್ಯಕ್ತಿ. ಸಮಾಜದಲ್ಲಿ ಎಲ್ಲರಲ್ಲಿಯೂ ಕೂಡ ಈಗಾಗಲೇ ಹೇಳಿದಾಗೆ ಯಾವುದೇ ಒಂದು ಪಕ್ಷದವರೊಟ್ಟಿಗೆ ಕೂಡ ಅತ್ಯಂತ ನಿಕಟವಾಗಿರತಕ್ಕಂಥ ಒಂದು ಸಂಬಂಧವನ್ನು ಇಟ್ಟುಕೊಂಡಿದ್ದರು. ಈಗ ಉದಾಹರಣೆಗೆ ನಾನು ನೋಡ್ತಾ ಇದ್ದೆ, ಆ ಸಂದರ್ಭದಲ್ಲಿ ನಮ್ಮ ಜಾಕೆ ಮಾಧವಗೌಡರು, ಆನಂತರ ನಮ್ಮ ನಿತ್ಯಾನಂದ ಮುಂಡೋಡಿಯವರು, ಭರತ್ ಮುಂಡೋಡಿ, ಇನ್ನು KN ರವೀಂದ್ರನಾಥ್ ಶೆಟ್ಟರು, ಅಂದರೆ ಬೇರೆ ಬೇರೆ ಈಗ ಇವರು ಹೇಳಿದಾಗೆ ನಮ್ಮ ಕೃಷ್ಣಕುಮಾರ್ ರುದ್ರಪಾದ, ಇವರೆಲ್ಲ ಬೇರೆ ಬೇರೆ ರಾಜಕೀಯದಲ್ಲಿ ಆ್ಯಡ್ ಮಾಡ್ತಾರೆ. ನನಗೆ ಅದು ನೆನಪಿದೆ, ಪಂಜಾಬಲ್ಲಿ ಒಂದು ಯೋಜನಾ ಮೇಳ ಆಯಿತು. ಬಹುಶಃ ಆ ಯೋಜನಾ ಮೇಳದಲ್ಲೂ ಕೂಡ ಅವರು ತುಂಬ ಪ್ರಧಾನ ಪಾತ್ರದಲ್ಲಿದ್ದರು. ಅದು ಇವತ್ತಿನ ಮಟ್ಟಿಗೆ ಕೂಡ ಒಂದು ದಾಖಲೆಯಾಗಿದೆ. ನಿರಂತರವಾಗಿ 2.5 ದಿನಗಳ ಕಾಲ ಸ್ಪರ್ಧಿಗಳ ಸಂಖ್ಯೆಯಿಂದ ಕೂಡ ಮತ್ತು ಕಾರ್ಯಕ್ರಮದ ಸಂಭ್ರಮದ ದೃಷ್ಟಿಯಿಂದ ಅದೊಂದು ದಾಖಲೆ. ಬಹುಶಃ ಇಂಥ ಅನೇಕ ಕಾರ್ಯಕ್ರಮಗಳನ್ನು ಅವರು ಮಾಡಿದ್ದಾರೆ. ಮತ್ತು ಏನೇಕಲ್ನಲ್ಲಿ ಆ ಪ್ರಾರಂಭದಲ್ಲಿ ನಮ್ಮ ಇಲ್ಲಿ ಬಾಲಾಡಿಯಲ್ಲಿರತಕ್ಕಂಥ ಭಜನಾ ಮಂದಿರ, ಅದಕ್ಕೆ ಪ್ರಾರಂಭದಲ್ಲಿ ಅವರೇ ನಿಂತು ಅದನ್ನೊಂದು ಒಳ್ಳೆ ರೀತಿಯಲ್ಲಿ ಅದನ್ನು ಕಂಟಿನ್ಯೂ ಮಾಡಿ ಅದನ್ನು ಒಂದು ಹಂತಕ್ಕೆ ತಂದು ಹೋದವರು. ಇದು ಅಂಥ ಅನೇಕ ಈ ಸಾಮಾಜಿಕ ಸೇವೆಗಳನ್ನು ಹೇಳುವಷ್ಟು ಇದೆ. ಎಸ್, ಬಹುಶಃ ಸುಮಾರು 1 ಗಂಟೆಗಳ ಕಾಲ ನಾವು ಕುಮಾರಣ್ಣಯ್ಯರವರ ವ್ಯಕ್ತಿತ್ವ, ಅವರ ಸಮಾಜ ಸೇವೆ ಬಗ್ಗೆ ಮಾತನಾಡಿದ್ದೇವೆ. ಚಂದ್ರಣ್ಣ, ಕೊನೆಯದಾಗಿ ಈಗ ತಂದೆಯವರು 2005ರಲ್ಲಿ ನಿಧನಾದರು. ಅವಾಗ ನಮ್ಮ ಶಾಲೆಯಲ್ಲಿ ಕುಮಾರಸ್ವಾಮಿಯಲ್ಲಿ ಸುಮಾರು 300-350 ಮಕ್ಕಳು ಅವಾಗ ಕಲಿತಾಯಿದ್ರು. ಸೊ ತದನಂತರ ನಮ್ಮ ಅಣ್ಣ ಸಹೋದರ ಗಣೇಶ್ ಪ್ರಸಾದ್ ಅವರ ನೇತೃತ್ವದಲ್ಲಿ ನಮ್ಮ ಶಿವರಾಮ್ ಸರ್ ಅವರು ಉಪಾಧ್ಯಕ್ಷರಾಗಿದ್ದಾರೆ. ನಮ್ಮೆಲ್ಲ ಸಹಕಾರದಲ್ಲಿ, ಹಾಗೆ ನಮ್ಮ ಮುಖ್ಯೋಪಾಧ್ಯಾಯರು ವಿದ್ಯಾರತ್ನ ಮೇಡಮ್, ಎಲ್ಲ ಶಿಕ್ಷಕರ ಸಹಕಾರದಲ್ಲಿ ಒಳ್ಳೆಯ ರೀತಿಯಲ್ಲಿ ಈಗಲೂ ನಡೀತಾ ಇದೆ.
ಈ ಒಂದು ಸಂಸ್ಥೆ ಇನ್ನೂ ಕೂಡ ಎತ್ತರಕ್ಕೆ ಏರಬೇಕು. ಸೊ ಮಕ್ಕಳಿಗೆ ಇವತ್ತು ಅಂಕ ಮಾತ್ರ ಮುಖ್ಯವಾದ್ದಲ್ಲ, ಅದರೊಂದಿಗೆ ಮಾನವೀಯತೆ ಇರ್ಬೋದು, ಹೀಗೆ ಸೇವಾ ಗುಣ ಇರ್ಬೋದು, ಶಿಸ್ತು ಇರ್ಬೋದು, ಸಮಯ ಪಾಲನೆ ಇರ್ಬೋದು. ಸೊ ಇದನ್ನು ಕೂಡ ಅವರು ಕಲಿಬೇಕಾಗ್ತದೆ. ಸೊ ಅಂಥ ಗುಣಗಳನ್ನು ಇವತ್ತು ನಾವು ಶಾಲೆಯಲ್ಲಿ ಕೂಡ ಹೇಳಿಕೊಡುವಂಥ ಕೆಲಸವನ್ನು ಇನ್ನು ಮುಂದಕ್ಕೆ ನಾವು ಮಾಡಬೇಕಾಗ್ತದೆ. ಇವತ್ತು ಏನು ಕುಮಾರ್ ನಾಯರ್ ಕನಸು ಕಂಡಿದ್ದಾರೆ ಅದರ ಒಂದು ಆ ಸಂಕಲ್ಪ ಶಕ್ತಿ ಈಡೇರ್ತಾ ಇದೆ ಎನ್ನುವಂಥ ಒಂದು ವಿಶ್ವಾಸ ತಮಗೂ ಕೂಡ. ಹೌದು. ಓಕೆ, ಶಿವರಾಮ್ ಸರ್. ಈಗಾಗಲೇ ಈ ಒಂದು ಸಂಸ್ಥೆ ಇರ್ಬೋದು, ಒಂದು ಮನೆಯ ವಾತಾವರಣ ಇರ್ಬೋದು, ಒಂದು ಒಳ್ಳೆ ರೀತಿಯಲ್ಲಿ ಕೊಂಡೋಗತಕ್ಕಂತಹ 2 ಜನ ಮಕ್ಕಳಿದ್ದಾರೆ. ಬಹುಶಃ ತಂದೆಯವರು ಏನು ಒಂದು ಕನಸನ್ನು ಕಂಡಿದ್ದಾರೆ ಅದನ್ನು ಅವರು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ವಿಶೇಷವಾಗಿ 25ನೇ ವರ್ಷದ ಈ ಒಂದು ಕಾರ್ಯಕ್ರಮದ ಒಟ್ಟಿಗೆ ಆ ಸಂಸ್ಥೆಯಲ್ಲಿ ಮುಂದಿನ ದಿನಗಳಲ್ಲಿ ಅವರೊಂದು PUCಯನ್ನು ಕೂಡ ಅವರು ಪ್ರಾರಂಭ ಮಾಡಿದ್ದಾರೆ. ಅಂದರೆ ತಂದೆಯವರು ಹಾಕಿಕೊಟ್ಟದ್ದು ಅಲ್ಲಿಗೆ ನಿಲ್ಲಬಾರ್ದು, ಅದರಿಂದ ಒಂದು ಸ್ಟೆಪ್ ಮುಂದೆ ಹೋಗಿದ್ದಾರೆ. ಅದರ ಮುಖಾಂತರ ಅವರ ಆ ಒಂದು ಸಂಸ್ಥೆಯ ಬಗ್ಗೆ ಇರತಕ್ಕಂಥ ತಂದೆಯವರ ಆ ಕಾಳಜಿಯನ್ನು ಇವರು ಮಕ್ಕಳು ಕೂಡ ಇವತ್ತು ಮುಂದುವರಿಸಿಕೊಂಡು ಹೋಗಿ ಅಲ್ಲಿ ಕೂಡ ಒಂದು ಒಳ್ಳೆಯ ಒಂದು ಹೆಸರನ್ನು ಗಳಿಸತಕ್ಕಂಥ ವ್ಯವಸ್ಥೆಯಲ್ಲಿ ಯಾವುದೇ ರೀತಿಯ ಅವರ ವೈಯಕ್ತಿಕವಾಗಿರತಕ್ಕಂಥ ಫಲಾಪೇಕ್ಷೆಯನ್ನು ಬಿಟ್ಟು ಒಂದು ಒಳ್ಳೆಯ ಒಂದು ಸಂಸ್ಥೆಯನ್ನು ಇವತ್ತು ಸಮಾಜಕ್ಕೆ ನೀಡ್ತಾ ಇದ್ದಾರೆ. ಇದು ನಿಜವಾಗಿ ಕೂಡ ಆ ಸರಳತೆ, ಆ ಸಜ್ಜನಿಕೆ ಕುಮಾರ್ ನಾಯರನ್ನು ಇವರ ಜೀವನದಲ್ಲಿ ಕೂಡ ಇವರು ಅಳವಡಿಸಿಕೊಂಡು ಅದನ್ನು ಕೂಡ ಒಂದು ಒಳ್ಳೆಯ ರೀತಿ ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಆದ ಕಾರಣ ಮುಂದಿನ ದಿನಗಳಲ್ಲಿ ಈ ಸಂಸ್ಥೆ ಇರ್ಬೋದು, ಅವರು ನಡೆಸ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳು ಕೂಡ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡು ಹೋಗುವುದಕ್ಕೆ ಅವರ ಅನುಗ್ರಹ ಕುಮಾರ್ ನಾಯರ್ ಅವರು ಏನು ಹಾಕಿಕೊಟ್ಟಿದ್ದಾರೆ ಅದನ್ನೇ ಅವರು ಮುಂದೆ ಪಾಲಿಸಿಕೊಂಡು ಹೋಗ್ತಾ ಇದ್ದಾರೆ. ಇದು ತುಂಬ ಸಂತೋಷದ ವಿಷಯ. ಅದೇ ಈಗಾಗಲೇ ವಿಶೇಷವಾಗಿ ಈ ಸುದ್ದಿ ಚಾನಲ್ನಲ್ಲಿ ಮರೆಯಾದ ಸಾಧಕರು ಎಂಬ ಬಗ್ಗೆ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಂಡಿದ್ದಕ್ಕೆ ವಿಶೇಷವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆಂದರೆ ನಾವು ಪ್ರತಿಯೊಂದು ವಿಷಯಗಳಲ್ಲೂ ನಮ್ಮ ಭಾರತೀಯ ಸಂಸ್ಕೃತಿ ಹಿರಿಯರನ್ನು ಸಹ ಒಂದು ನೆನಪಿಸಿಕೊಳ್ಳುವಂಥದ್ದು ಬಹಳ ಒಂದು ನಮ್ಮಲ್ಲಿ ಬಂದಂಥದ್ದು. ಸೊ ಆ ನಿಟ್ಟಿನಲ್ಲಿ ಈ ಸಂಸ್ಥೆಯ ಮುಖ್ಯಸ್ಥರಾದಂಥ ಡಾಕ್ಟರ್ UP ಶಿವಾನಂದರವರು, ಸೊ ಅವರು ಆ ಒಂದು ಕನಸು ಅವ್ರದ್ದು. ನಾವು ಶಿಕ್ಷಣದಲ್ಲಿ ನಾವು ಹೀಗೆ ಯೋಚನೆ ಮಾಡ್ತಿರ್ತೀವಿ, ಅವರು ಕೂಡ ಹಾಗೆ ಯೋಚನೆ ಮಾಡುವವರು. ಸೊ ಇಂಥ ಒಂದೊಂದು ಪರಿಕಲ್ಪನೆಗಳು ಅವರು ಹೊಸ ಬರ್ತಾ ಇರ್ತದೆ. ಸೊ ಅದೇ ರೀತಿಯಲ್ಲಿ ನಮ್ಮ ಈಗ ಶಾಲೆಯಲ್ಲಿ ಇವತ್ತಿನ ಬದಲಾದ ಸ್ಥಿತಿಯಲ್ಲಿ ಬದಲಾದ ಶಿಕ್ಷಣ ವ್ಯವಸ್ಥೆ, ಯಾಕೆಂದರೆ ಇವತ್ತೆಲ್ಲವೂ ಕೂಡ ಆನ್ಲೈನ್ ಆಗಿಬಿಟ್ಟಿದೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ಶಾಲೆ ಹೇಗಿರಬೇಕು, ನಮ್ಮ ಶಾಲೆಯ ವ್ಯವಸ್ಥೆಗಳು ಹೇಗಿರಬೇಕು, ಸೊ ಇದು ನಾವು ಈಗ ಅಂದರೆ ತಂದೆಯವರು ಆವಾಗ ಸ್ಥಾಪನೆ ಮಾಡಿದ್ದೇನೋ ಸರಿ, ಆದರೆ ಅದು ಹಾಗೇ ಇದ್ದರೆ ಅದರಲ್ಲಿ ಅಷ್ಟಕ್ಕೆ ನಿಲ್ತದೆ. ಸೊ ನಾವು ಕಾಲಕಾಲಕ್ಕೆ ನಾವು ಬದಲಾಗ್ತಾ ಇರಬೇಕಾಗ್ತದೆ. ಸೊ ನಾವು ಕಾಲಕಾಲಕ್ಕೆ ನಾವು ಬದಲಾಗ್ತಾ ಇದ್ದೇವೆ. ನಮ್ಮಲ್ಲಿ ಒಂದು ಒಳ್ಳೆಯ ಶಿಕ್ಷಕರಿದ್ದಾರೆ ಸಂಸ್ಥೆಯಲ್ಲಿ. ನಮ್ಮ ಮುಖ್ಯೋಪಾಧ್ಯಾಯ ವಿದ್ಯಾರತ್ನ ಅವರು ತುಂಬ 30 ವರ್ಷಗಳಿಂದ ಅಲ್ಲಿ ಮುಖ್ಯ ಶಿಕ್ಷಕಿಯಾಗಿ ಕೆಲಸ ಮಾಡ್ತಿದ್ದಾರೆ. ಹಾಗೆ ನಾವು ಕಾಲೇಜ್ ಆರಂಭ ಮಾಡಿದ್ದೇವೆ. ನಮಗೆ ಒಳ್ಳೆಯ ಅತ್ಯುತ್ತಮವಾದ ಪ್ರಾಂಶುಪಾಲರು ಇದ್ದಾರೆ, ನಮ್ಮೊಟ್ಟಿಗಿದ್ದಾರೆ. ಸೊ ಎಲ್ಲ ನಮ್ಮ ಒಂದು ಏನು ಹೇಳ್ತಾರೆ, ನಮ್ಮ ಟಿ ಭಟ್ ಸರ್ ನಮ್ಮ ಟ್ರಸ್ಟಿ ಆಗಿದ್ದು ಅವ್ರು ಹೇಳ್ತಿದ್ರು, ಕುಮಾರಸ್ವಾಮಿ ಎಂಬುದೊಂದು ಕುಟುಂಬ ಅಂತ, ಅದೊಂದು ವ್ಯವಸ್ಥೆಯ ಕುಟುಂಬ, ನಾವೆಲ್ಲ ಕುಟುಂಬದ ಸದಸ್ಯರು ಅಂತ ಅವ್ರು ಹೇಳ್ತಾ ಇದ್ರು. ಸೊ ನಮ್ಮ ಆರಂಭ ದಿನಗಳಲ್ಲಿ ನನಗೆ ಅವರಿಗೆ ಬಹಳ ಸಹಕಾರ ಕೊಟ್ಟವರು. ಸೊ ಕೊನೆಯದಾಗಿ ನಾನು ಇಷ್ಟೇ ಹೇಳೋದು, ಒಬ್ಬ ವ್ಯಕ್ತಿ ಒಂದು ಊರಲ್ಲಿ ಏನೋ ಒಂದು ಕೆಲಸಗಳನ್ನು ಮಾಡಿದರೆ ಅದನ್ನು ಮುಂದುವರಿಸಂತ ಹೋಗುವಂಥ ಜವಾಬ್ದಾರಿಯು ಬಿಟ್ಟು ಹೋಗಿರ್ತಾರೆ, ಅದು ಅಲ್ಲಿಗೆ ನಿಂತು ಹೋಗಿರೋದಿಲ್ಲ. ಸೊ ಆ ಬಿಟ್ಟು ಹೋದ ಜವಾಬ್ದಾರಿಯನ್ನು ನಾವು ಜವಾಬ್ದಾರಿ ತಕ್ಕೊಂಡು ನಾವು ಅದನ್ನು ನಿರ್ವಹಿಸಬೇಕು. ಆ ಮೂಲಕ ಅಲ್ಲಿಯ ಜನರು ಏನು ಬಯಸ್ತಾರೋ, ಆ ಪ್ರದೇಶದ ಜನ ಏನನ್ನು ಬಯಸ್ತಾರೋ, ಅಲ್ಲಿ ಏನು ಅಗತ್ಯ ಇದೆಯೋ, ಸೊ ಅದಕ್ಕೆ ನಾವು ಸರಿಯಾದ ರೀತಿ ಸ್ಪಂದಿಸಿದಾಗ ಆ ಜನರು ನಮಗೆ ನಾವು ಈಗ ಅಲ್ಲಿ ಹೆತ್ತವರು ಇರ್ಬೋದು, ಅಥವಾ ನಾವು ಲಾಡ್ಜಲ್ಲಿದ್ದರೆ ನಮ್ಮ ಲಾಡ್ಜಿಗೆ ಬರುವಂಥ ಕಸ್ಟಮರ್ ಇರ್ಬೋದು, ಯಾರಾದರೂ ಕೂಡ ನಮಗೆ ಅವರು ಸರಿಯಾದ, ಯಾಕೆಂದರೆ ನಮ್ಮದು ಎರಡೂ ಕೂಡ ಸೇವಾ ಕ್ಷೇತ್ರ. ನಾವು ಮಾಡುವಂಥ ಶಿಕ್ಷಣ ವ್ಯವಸ್ಥೆ ಕೂಡ ಅದು ಸೇವಾ ಕ್ಷೇತ್ರ, ಇದು ಕೂಡ ನಮ್ಮ ಲಾಡ್ಜಿ ಕೂಡ ಸೇವಾ ಕ್ಷೇತ್ರದಲ್ಲಿ ಬರುತ್ತೆ. ಸೊ ಎರಡೂ ಕೂಡ ನಾವಲ್ಲಿ ನಮ್ಮ ಕಸ್ಟಮರನ್ನು ತೃಪ್ತಿಪಡಿಸುವಂಥದ್ದು, ಅಂದರೆ ನಮ್ಮ ಗ್ರಾಹಕರನ್ನು ನಾವು ತೃಪ್ತಿಪಡಿಸುವುದು ನಮ್ಗೆ ಬಹಳ ಅಗತ್ಯ. ಸೊ ಆ ನಿಟ್ಟಿನಲ್ಲಿ ತಂದೆಯವರು ಹಾಕಿಕೊಟ್ಟಂಥ ಏನು ದಾರಿಯಲ್ಲಿ ನಮ್ಮಿಂದ ಎಷ್ಟರ ಮಟ್ಟಿಗೆ ಸಾಧ್ಯ ಉಂಟು, ಯಾಕೆಂದರೆ ಅಷ್ಟು ಮಟ್ಟಿಗೆ ನಮಗೆ ಸಾಧ್ಯ ಅಂತ ನಾನು ಹೇಳಲಿಕ್ಕೆ ಆಗೋದಿಲ್ಲ. ಅವರು ಸ್ವಯಂ ಸ್ಫೂರ್ತಿಯಿಂದ ಬಂದವರು, ಅವರಿಗೆ ಯಾವುದೇ ರೀತಿಯ ಹಿನ್ನೆಲೆ ಅಥವಾ ಯಾವುದು ಇರಲಿಲ್ಲ ಅವರಿಗೆ, ಅಂದರೆ ಬ್ಯಾಕಪ್ ಇರಲಿಲ್ಲ. ಆದರೆ ನಮಗೆ ಹಾಗೆಲ್ಲ ತಂದೆಯವರು ಆಲ್ರೆಡಿ ಒಂದು ಹಂತಕ್ಕೆ ತಂದಿಟ್ಟಿದ್ರು, ಅಲ್ಲಿಂದ ನಂತರ ನಾವು ಮುಂದುವರಿಸಿದ್ದು. ನಾವು ಬರುವಾಗ
ಇದ್ದಿರಲಿಲ್ಲ. ಅದು ಸ್ವಲ್ಪ ನಮಗೆ ಆದಂಥ ಗೊಂದಲಗಳಿತ್ತು, ಯಾಕಂದರೆ ನಮಗೆ ಸರಿಯಾದ ಅದರ ಬಗ್ಗೆ ಮಾಹಿತಿಗಳ ಕೊರತೆ ಇದ್ದಿರ್ಬೋದು. ಆದರೆ ನಾವು ಅದನ್ನು ಇನ್ನಷ್ಟು ಸದೃಶಗೊಳಿಸಬೇಕು, ಇನ್ನಷ್ಟು ಮುಂದಿನ ಜನರಿಗೆ, ಮುಂದಿನ ತಲೆಮಾರಿಗೆ ಅವರ ಆದರ್ಶಗಳು, ತಂದೆಯವರ ಆದರ್ಶಗಳು ಒಟ್ಟಿಗೆ ಈ ಇಲ್ಲಿ ನಮ್ಮ ಬಳಿ ಕಲೀಲಿಕ್ಕೆ ಬರುವಂಥ ಮಕ್ಕಳಿಗೆ ಏನನ್ನು ನಾವು ಕೊಡಲಿಕ್ಕೆ ಸಾಧ್ಯ ಉಂಟು ಅದರ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಖಂಡಿತವಾಗಿ ಆ ಮೂಲಕ ನಮ್ಮ ಊರಿನ, ನಮ್ಮ ಪರಿಸರ ಜನರಿಗೆ ಕುಮಾರ್ ನಾಯರ್ ಎಂಬ ವ್ಯಕ್ತಿಯನ್ನು ಯಾವತ್ತು ಜನ ನೆನಪಿಸಿಕೊಟ್ಟು ಇಲ್ಲಿ ಇಟ್ಟುಕೊಡುವಂಥ ಕೆಲಸವನ್ನು ನಾವು ಸಂಸ್ಥೆಯ ಮುಖಾಂತರ ಮಾಡಲಿಕ್ಕೆ ಪ್ರಯತ್ನ ಪಡ್ತಂತ ಹೇಳ್ತಾ ಇದ್ದೇನೆ. ಎಸ್, ಪ್ರಿಯ ವೀಕ್ಷಕರೇ, ಕೇಳಿದ್ರಲ್ಲ, ಕುಮಾರ್ ನಾಯರ್ ಇಂದು ನಮ್ಮೊಡನಿಲ್ಲ. ಆದರೆ ಅವರು ಕಟ್ಟಿದ ಸಂಸ್ಥೆಗಳ ಮೂಲಕ, ಅವರು ಕಟ್ಟಿದ ವಸತಿ ಗೃಹ ಇರ್ಬೋದು, ಅವರು ಕಟ್ಟಿದ ಶಾಲೆ ಇರ್ಬೋದು, ಅಥವಾ ಅವರ ಮುಂದಿನ ತಲೆಮಾರಾಗಿರುವಂಥ ಅವ್ರ ಮಕ್ಕಳು ಅದನ್ನು ಬೆಳೆಸ್ತಾ ಇರುವಂಥ ರೀತಿ ಇರ್ಬೋದು, ಇದೆಲ್ಲದರ ಕಾರಣದಿಂದ ಇವತ್ತು ಕುಮಾರ್ ನಾಯರ್ ಅವರ ಹೆಸರು ಈ ಸಮಾಜದಲ್ಲಿ ಇದೆ. ಅದನ್ನು ಅವರ ಪುತ್ರರು, ಅವರ ಒಡನಾಡಿಗಳು ಎಲ್ಲರೂ ಕೂಡ ಮುಂದುವರಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಅವರ ಸಾಧನೆಯನ್ನು ನೆನಪು ಮಾಡಿಕೊಳ್ಳುವಂಥ ಇವತ್ತು ಗಣೇಶ್ ಪ್ರಸಾದ್ ಮತ್ತು ಚಂದ್ರಶೇಖರ್ ನಾಯರ್ ಅವರು ಬಂದು ಮಾತನಾಡಿದ್ದಾರೆ. ನಿಮಗಿಬ್ಬರಿಗೂ ಕೂಡ ಧನ್ಯವಾದಗಳು. ಅದರ ಜೊತೆಗೆ ಕುಮಾರ್ ನಾಯರ್ ಅವರ ಆತ್ಮೀಯ ಒಡನಾಡಿ, ಅವರ ಶಿಕ್ಷಣ ಸಂಸ್ಥೆಯಲ್ಲೂ ಕೂಡ ಒಂದು ಆಡಳಿತ ಮಂಡಳಿಯಲ್ಲಿ ಕೂಡ ಇರುವಂಥವರು ಶಿವರಾಮ್ ಏನೆಕಲ್ ಸರ್, ತಮ್ಮ ಕೂಡ ಧನ್ಯವಾದಗಳು. ಪ್ರಿಯ ವೀಕ್ಷಕರೇ, ಇದು ಈ ವಾರದ ಮರೆಯಾದ ಸಾಧಕರನ್ನ ಎಪಿಸೋಡ್. ಮುಂದಿನ ಎಪಿಸೋಡ್ನಲ್ಲಿ ಮತ್ತೋರ್ವ ಇಂಥ ಮರೆಯಾದ ಸಾಧಕರನ್ನು ನೆನಪು ಮಾಡಿಕೊಳ್ಳೋಣ. ನಮಸ್ತೆ.